ತೆಗಿರಿ ವಾಕ್ಯವನ್ನ ಇಬ್ರಿಯ 11:25 ಹಿಬ್ರೂ ಚಾಪ್ಟರ್ 11:25 ఇబ్రియలకు 11 అధ్యాయము 25 వచనము ఎబ్రియర్ 11:25 ಸ್ವಲ್ಪಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಯಾರು? ಮೋಶೆ. ಎಲ್ಲಾರು ಹೇಳಿ, ಎಲ್ಲಾರು ಹೇಳ್ಬೇಕು. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ದೇವರಲ್ಲಿ ಸಂತೋಷ ಪಡ್ತಾ ಇದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀರಾ? ವಾಕ್ಯದಲ್ಲಿ ಆರಾಧನೆಯಲ್ಲಿ ಆಮೆನ್. ದೇವರ ಹತ್ರ ಆಗಿ ವಾಕ್ಯನ ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಇಂಟ್ರೆಸ್ಟ್ ಆಗಿ ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಏನ್ ಹೇಳ್ತಾ ಇದೆ? ಸ್ವಲ್ಪ ಕಾಲ ಪಾಪ ಪ್ಲಸ್ ಭೋಗಗಳು ಇಸ್ ಈಕ್ವಲ್ ಟು ಪಾಪ ಭೋಗಗಳು. ಪಾಪ ಪ್ಲಸ್ ಇಸ್ ಈಕ್ವಲ್ ಟು ಪಾಪ ಪ್ಲಸ್ ಭೋಗಗಳು ಇಸ್ ಈಕ್ವಲ್ ಟು ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ದೇವ ಜನರೊಟ್ಟಿಗೆ ಸೇರಿ ಕಷ್ಟಗಳನ್ನು ಅನುಭವಿಸುವುದು ಒಳ್ಳೆಯದು. ಒಳ್ಳೆಯದು, ಒಳ್ಳೆಯದು. ಈ ವಾಕ್ಯದಲ್ಲಿ ಒಂದು ನೋಟೇಟ್ ಮಾಡಿ. 2 ಪಾರ್ಟ್ ಇದೆ ನೋಡಿ. 2 ಪಾರ್ಟ್ ಇದೆ, 2 ಭಾಗ ಇದೆ. ಒಂದು ಪಾಪ, 2 ಭೋಗಗಳು. ಹೋದ ವಾರ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಯೂಟ್ಯೂಬ್ ಅಲ್ಲಿ ಕೇಳಿದ್ರಾ? ಇಲ್ಲಿ ಬಂದಿರೋರು ಕೇಳಿದ್ರಾ ಯೂಟ್ಯೂಬ್ ಅಲ್ಲಿ? ಮತ್ತೆ ಭೋಗಗಳ ಬಗ್ಗೆ ಮಾತಾಡ. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ಪಾಪದ ಬಗ್ಗೆ ಮಾತಾಡ್ತಾರೆ. 2 ಇದೆ ಅಲ್ಲಿ, 2 ಪಾಯಿಂಟ್ ಇದೆ. ಪಾಪ, ಭೋಗಗಳು. ಹೋದ ವಾರ ದೇವರು ಭೋಗಗಳ ಬಗ್ಗೆ ಮಾತಾಡ, ಇವತ್ತು ಪಾಪದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಒಂದು ಸ್ಪೆಷಲ್ ವರ್ಡ್ ಇದೆ. ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ, ಎಂಜಾಯ್ ಮಾಡೋದಕ್ಕಿಂತ. ಡೋಂಟ್ ಎಂಜಾಯ್ ದ ಸಿನ್, ಡೋಂಟ್ ಸೆಲೆಬ್ರೇಟ್ ದ ಸಿನ್. ಪಾಪವನ್ನ ಆಚರಿಸಬೇಡ, ಪಾಪವನ್ನ ಅನುಭವಿಸಬೇಡ. ಹಲ್ಲೆಲೂಯಾ. ಪಾಪವನ್ನ ಬಿಟ್ಬಿಡು, ಪಾಪವನ್ನ ಸೆಲೆಬ್ರೇಟ್ ಮಾಡಬೇಡ, ಹಬ್ಬ ತರ ಆಚರಿಸಬೇಡ. ಹಬ್ಬನ ಆಚರಿಸಿದ ಪಾಪ ಅನ್ನೋ ಹಬ್ಬನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾರ ಯಾವ್ದ್ರ ಬಗ್ಗೆ ಮಾತಾಡಿದ್ರಿ? ಈ ವಾಕ್ಯದಲ್ಲಿ ದೇವರು ಅದಕ್ಕೂ ಬರ್ಕೊಳ್ಳಿ, ವಾಕ್ಯನ ಇವತ್ತಿಗೂ ಬರ್ಕೊಳ್ಳಿ. ಪಾಪ ಇದು ಈ ವಾಕ್ಯ ಆಗುತ್ತೆ. ಭೋಗಗಳನ್ನ ಸೆಲೆಬ್ರೇಟ್ ಮಾಡಬೇಡ, ಭೋಗಗಳನ್ನ ಆಚರಿಸಬೇಡ, ಪಾಪವನ್ನು ಕೂಡ ಆಚರಿಸಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೋಗಗಳು ಅಂದ್ರೆ ಹಲ್ಲೆಲೂಯಾ, ಸೊತ್ತು, ಆಸ್ತಿ, ಐಶ್ವರ್ಯ, ಬಂಗಾರ, ದುಡ್ಡು, ಕಾರು, ಲೋಕ, ಮನೆ, ಅದು ಇದು ವಸ್ತುಗಳು, ಕಣ್ಣು ಕಾಣೋ ಪ್ರತಿಯೊಂದು ನಮ್ಮ ಮನೆ ಹತ್ರ, ನಮ್ಮ ಬ್ಯಾಂಕ್ ಅಲ್ಲಿ, ನಮ್ಮ ಪರ್ಸ್ ಅಲ್ಲಿ, ನಮ್ಮ ಕತ್ತಲ್ಲಿ, ನಮ್ಮ ಲಾಕ್ ಅಲ್ಲಿ ಇರೋ ಪ್ರತಿಯೊಂದು ನಮ್ದಂತ ಏನಿದೆಯೋ ಅದೆಲ್ಲಾನು ಭೋಗ ಅಂತಾರೆ. ಯಾರ ಮನೆ? ನನ್ನ ಮನೆ ಅಂತ. ಯಾರು? ನನ್ನ ಕಾರು, ನನ್ನ ಗಾಡಿ, ನಂದು, ನನ್ನ ಮನೆ, ನಂದು 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 ನಂದು. ದೇವರು ಹೇಳ್ತಾ ಇದ್ದಾರೆ, ಭೋಗಗಳನ್ನ ಅನುಭವಿಸಬೇಡ, ಪಾಪಗಳನ್ನ ಆಚರಿಸಬೇಡ, ಅನುಭವಿಸಬೇಡ. ಡೋಂಟ್ ಎಂಜಾಯ್ ದ ಸಿನ್. ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಗಾಡ್. ಪಾಪನ ಏನು ಆಚರಿಸೋದು ಬ್ರದರ್? ಪಾಪನ ಏನು ಸೆಲೆಬ್ರೇಟ್ ಮಾಡೋದು ಬ್ರದರ್? ಪಾಪನ ಏನು ಗ್ರಾಂಡ್ ಆಗಿ ಮಾಡೋದು? ನಾವು ಮಾಡೋ ಒಂದೊಂದು ಪಾಪವಾಗಿರುವಾಗ ಅದೇ ಎಂಜಾಯ್ ಮಾಡೋದು, ಅದೇ ಪಾಪನ ಆಚರಿಸೋದು, ಅದೇ ಪಾಪವನ್ನ ಸೆಲೆಬ್ರೇಟ್ ಮಾಡೋದು. ಪಾಪ ಅಂದ್ರೆ ಏನು? ದೇವರ ಚಿತ್ತಕ್ಕೆ ವಿರುದ್ಧವಾದದೆಲ್ಲ ಪಾಪ. ಎಲ್ಲರೂ ಹೇಳ್ಬೇಕು, ದೇವರ ಚಿತ್ತಕ್ಕೆ ವಿರುದ್ಧವಾದದೆಲ್ಲ ಪಾಪ. ನೀವೇ ಹೇಳ್ಬೇಕು. ಇಲ್ಲ, ಹೇಳಿಕೊಡ್ತೀನಿ, ಹೇಳಿ. ದೇವರ ಚಿತ್ತಕ್ಕೆ ವಿರುದ್ಧವಾದದ್ದೆಲ್ಲ ಎಲ್ಲಾರು ಹೇಳ್ಬೇಕು, ಪಾಪ. ಆಮೆನ್. ದೇವರು ಹೇಳಿದ್ದನ್ನ ಮಾಡದೇ ಇರೋದೇ ಪಾಪ. ದೇವರು ಹೇಳಿರೋದನ್ನ ಮಾಡದೇ ಇರೋದೇ ಪಾಪ. ದೇವರ ಆಜ್ಞೆಯನ್ನ ಮೀರುವುದೇ ಪಾಪ. ಆಮೇಲೆ ಇನ್ನೂ ಒಂದಿದೆ, ದೇವರು ಇದು ಮಾಡಬೇಡ ಅಂತ ಹೇಳಿದ್ದಾರೆ, ಅದನ್ನ ಹೇಳಿ ನನ್ನ ಜೊತೆ.
ದೇವರು ಮಾಡಬೇಡ ಅನ್ನಿದ್ದನ್ನ ಮಾಡೋದೇ ಪಾಪ. ಹಲ್ಲೆಲೂಯಾ. ಆದ್ರೆ ಅವನಿಗೆ ಏನೆಲ್ಲ ದೇವರು, ಅವಳಿಗೆ ಏನೆಲ್ಲ ದೇವರು, ಈ ಹಣ್ಣನ್ನ ತಿಂದಿದ್ದಿನ ನೀವು ಸತ್ತು ಹೋಗ್ತೀರಾ, ಪಾಪ ಮಾಡ್ತೀರಾ, ಶಾಪ ಹೋಗ್ತೀರಾ. ಅವ್ರೇನ್ ಮಾಡಿದ್ರು, ಇಬ್ರು ಸೇರಿ ತಿನ್ಬಿಟ್ಟು. ಅದೇ ಪಾಪ. ಮಾತು ಕೇಳಬೇಕು. ದೇವರು ಪರೀಕ್ಷೆ ಮಾಡ್ತಾನೆ ನಮ್ಮನ್ನ. ನೀವು ಕರೆಕ್ಟ್ ಆಗಿ ನಡ್ಕೋತಾರ, ನನ್ನ ಆಜ್ಞೆಗೆ ಬಗ್ತಾರ ಇಲ್ಲ ಅಂತ ಹಣ್ಣನ್ನ ಇಟ್ಟಿದ್ದಾನೆ. ದೇವ್ರು ಇಡ್ದೀರಾ ಇಟ್ಬೋದು, ಪ್ರತಿಯೊಬ್ರು ಕೇಳೋರದೇ. ದೇವ್ರೇ ಇಟ್ಬಿಟ್ಟು ದೇವ್ರೇ ಇದ್ ಮಾಡ್ದ ಅಂತಲ್ಲ. ಪರೀಕ್ಷೆ ಇರ್ತದೆ ನಮ್ಗೆ, ನಮ್ಮ ನೀತಿಗೆ, ನಮ್ಮ ನಂಬಿಕೆಗೆ, ನಮ್ಮ ಪರಿಶುದ್ಧತೆಗೆ, ನಮ್ಮ ಕ್ವಾಲಿಟಿಗೆ ಪರೀಕ್ಷೆ ಇರ್ತದೆ. ಪಾಪವನ್ನು ಅನುಭವಿಸಬೇಡ, ಪಾಪವನ್ನು ಆಚರಿಸಬೇಡ, ಪಾಪವನ್ನು ಸಂಭ್ರಮಿಸಬೇಡ. ಪಾಪವನ್ನು ನಿನ್ನ ಕೈಗಳಿಂದ, ಕಣ್ಣಿನಿಂದ, ಬಾಯಿಂದ, ತುಟಿಗಳಿಂದ, ಕಿವಿಗಳಿಂದ, ಹೃದಯದಿಂದ, ಆಲೋಚನೆಯಿಂದ ಆಚರಿಸಬೇಡ. ಒಬ್ಬ ದೊಡ್ಡ ಸಾಹುಕಾರ, ಅವ್ರಿಗೆ 7 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಅವ್ರು ಹೆಂಗಂದ್ರೆ 10 ಜನ ಪ್ರತಿದಿನ ಒಂದ್ ಮನೆಯಲ್ಲಿ ಪಾರ್ಟಿ. ಅಂದ್ರೆ ಅವ್ರು ಕುಡಿದು ಪಾಪ ಮಾಡ್ತಾರಂತಲ್ಲ. ಹಲ್ಲೆಲೂಯಾ. ಅದು ನಾನು ನಿಮ್ಗೆ ಅರ್ಥ ಆಗೋದು ಕೇಳ್ತಾ ಇದ್ದೀನಿ. ಅವ್ರು ಒಂದೊಂದು ಅಕ್ಕ ಮನೇಲಿ, ಒಂದು ಅಣ್ಣ ಮನೇಲಿ, ಒಂದು ತಂಗಿ ಮನೇಲಿ ಹೋಗಿ ಪ್ರತಿದಿನ 10 ದಿನ ಒಂದೊಂದು ಮನೇಲಿ ಹಂಗೇ ಎಂಜಾಯ್ ಮಾಡ್ತಾ ಇದ್ರು. ಅವ್ರು ಊಟ ತಿನ್ನೋದಷ್ಟೇ. ಅಲ್ಲೇ ಡ್ರಿಂಕ್ಸ್ ಕುಡಿದ್ರು, ಪಾರ್ಟಿ ಮಾಡೋದಂತ ಏನಿಲ್ಲ. ಊಟ, ಟ್ರೀಟ್ ತಿಂತ ಕುಟುಂಬದ ಜೊತೆ ಸಂತೋಷ ಪಡ್ತಾ ಇದ್ರು. ಆಮೇಲೆ ಯೋಗ ಮನೆಗೆ ಬಂದ್ಮೇಲೆ ಏನಾದ್ರೂ ಮನಸ್ಸಲ್ಲಿ ದೇವ್ರನ್ನ ದೂಷಿಸಿದ್ರಾ, ಪಾಪ ಮಾಡಿದ್ರಾ, ಆತರ ಅವ್ರು ಮಾಡಿದ್ದು ಒಳ್ಳೆಯದು. ನಾನು ನಿನಗೆ, ನೀನ್ ನನಗೆ, ಆಮೇಲೆ ದೇವ್ ನಿನಗೆ ನನಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆಮೇಲೆ ಅದನ್ನ ಬಿಟ್ಟು ಈ ಲೋಕದಲ್ಲಿ ಕೆಟ್ಟದನ್ನ, ದೇವ್ರಿಗೆ ಇಷ್ಟ ಇಲ್ಲದನ್ನ ನಾವು ತಿಂದು ಕುಡಿದು ಮಜಾ ಮಾಡಿ, ಇಷ್ಟ ಇರೋ ಸ್ಥಳಕ್ಕೆ ಹೋಗಿ, ಕೈ ಮುಟ್ಟದೇ ಇರೋದನ್ನ ಮುಟ್ಟಿ, ಬಾಯಿ ರುಚಿಸಿದಿರೋದನ್ನ ರುಚಿಸಿ, ಮಾತಾಡದಿರೋ ಮಾತುಗಳೆಲ್ಲ ತುಟಿ ನಾಲಿಗೆ ಮಾತಾಡಿ, ಕಣ್ಣುಗಳು ನೋಡದೆ ಇರೋದನ್ನೆಲ್ಲ ನೋಡಿ, ದೇವರಿಗೆ ಇಷ್ಟ ಇರೋದನ್ನೆಲ್ಲ ಕಿವಿ ಕೇಳಿ, ದೇವರ ಆ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಮನಸ್ಸಲ್ಲಿ ವಾಕ್ಯ ಬೇರೆದನ್ನ ಆಲೋಚಿಸಿ, ನಮ್ಮ ಹೃದಯದಲ್ಲಿ ಕೆಟ್ಟದನ್ನ ತುಂಬಿಸ್ಕೊಂಡು, ಅದು ಕೈಗಳಲ್ಲಿ, ಕಣ್ಣುಗಳಲ್ಲಿ, ಬಾಯಲ್ಲಿ, ತುಟಿಗಳಲ್ಲಿ ನಾವು ಅದು ನಡೆಸುವಾಗ ಖಂಡಿತವಾಗ್ಲೂ ಪಾಪವನ್ನ ಆಚರಿಸ್ತೀವಿ, ಪಾಪವನ್ನ ಎಂಜಾಯ್ ಮಾಡ್ತೀವಿ, ಪಾಪವನ್ನ ಅನುಭವಿಸ್ತೀವಿ. ಅನುಭವಿಸ್ಬೇಡ, ಸೆಲೆಬ್ರೇಟ್ ಮಾಡಬೇಡ. ಪಾಪಗಳು, ಪಾಪಕ್ಕೆ ಸಂಬಳ, ಪಾಪಕ್ಕೆ ಸಂಬಳ, ಪಾಪಕ್ಕೆ ಸಂಬಳ ಮರಣ. ಪ್ಲೀಸ್ ಪ್ರತಿಯೊಬ್ಬರು ಕೇಳಿ, ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ದೇವರು ಬರೋದು ಅಂತ್ಯ ಆಗಿದೆ, ಹತ್ತಿರವಾಗಿದೆ, ಸಮೀಪವಾಗಿದೆ. ಇನ್ನು ನಿಮ್ಮಲ್ಲಿ ಕೆಲವರು ಪಾಪದಲ್ಲಿದ್ದೀರಾ. ಬ್ಯಾಪ್ಟಿಸಮ್ ತಗೊಂಡಿರೋರು ಪಾಪದಲ್ಲಿದ್ದೀರಾ, ಬ್ಯಾಪ್ಟಿಸಮ್ ತಗೊಂಡಿರೋರು ಪಾಪದಲ್ಲಿದ್ದೀರಾ. ದೇವ್ರಿಗೆ ಬೇಕಾಗಿರೋದು ಪರಿಶುದ್ಧತೆ, ಪರಿಶುದ್ಧತೆ, ಪಾಪವಿಲ್ಲದಿರಬೇಕು. ಓದಿ ಲೆವಿಟಿಕಸ್, ಯಾಜಕಕಾಂಡ, ಲೇವಿಕಾಂಡము. ಹಲ್ಲೆಲೂಯಾ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಜೀಸಸ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. 11:45, 11:45, 11:45, 11:45. ಲೆವಿಟಿಕಸ್ 11:45, ಯಾಜಕಕಾಂಡ 11:45. ನಿಮ್ಮ ದೇವರಾಗಿರುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ಯೆಹೋವನೇ ನಾನು. ಎಲ್ಲರೂ ಹೇಳಿ, ನಾನು ಇಸ್ರಾಯೇಲ್ರಿಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ, 12 ಕುಲಗಳಿಗೆ ಹೇಳ್ತಾ ಇದ್ದಾನೆ, ಯಾಕೋಬನ ವಂಶದವರಿಗೆ ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪಾಪವಿಲ್ಲದವರಾಗಿರಿ, ನೀವು ದೋಷವಿಲ್ಲದವರಾಗಿರಿ, ನೀವು ಅಪರಾಧವಿಲ್ಲದವರಾಗಿರಿ, ನೀನು ಪಾಪವಿಲ್ಲದವರಾಗಿರಿ. ಬ್ರದರ್, ಇದು ಹೇಳಿದ ಅವರಿಗೆ, ಇಸ್ರಾಯೇಲರಿಗೆ, ನಮ್ಗಲ್ಲ. ಇದು ಹೇಳಿರೋದು ಹಳೆ ಒಡಂಬಡಿಕೆ ಜನರಿಗೆ, ನಮ್ಗಲ್ಲ ಅಂತೀರಾ? ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ ನಮ್ಗೆ. ಹಲ್ಲೆಲೂಯಾ. ನಮ್ಮನ್ನು ಕರೆದಿರೋದೇ ಏನು ಗೊತ್ತಾ? ದೇವರು ತಿಮೋತಿಯ ಗ್ರಂಥ ಹೇಳ್ತದೆ, ಪರಿಶುದ್ಧರಾಗಿ ಜೀವಿಸೋದಕ್ಕೆ ಕರೆದ.
ಏನಕ್ಕೆ ಜೀವಿಸೋದಕ್ಕೆ? ಆಲ್ರೆಡಿ ನಾವು ಕರೆಯುವಾಗ ಪಾಪಿಗಳು, ಆಲ್ರೆಡಿ ನಾವು ಕರೆಯುವಾಗ ದ್ರೋಹಿಗಳು, ಆಲ್ರೆಡಿ ನಾವು ಕರೆಯುವಾಗ ಮೋಹಕರು, ಆಲ್ರೆಡಿ ನಾವು ಕರೆಯುವಾಗ ಅನ್ಯಾಯಗಾರರು, ಆಲ್ರೆಡಿ ನಾವು ಕರೆಯುವಾಗ ಕೊಲೆಪಾತಕರು, ವೇಶ್ಯಗಳು, ವ್ಯಭಿಚಾರಿಗಳು, ರೌಡಿಗಳು, ಮೋಸಗಾರರು, ಸುಳ್ಳು ಹೇಳೋರು, ವಂಚಿಸೋರು, ತಂದೆ ತಾಯಿನ ಬೈಯೋರು, ವ್ಯಭಿಚಾರ ಮಾಡೋರು, ವೇಶ್ಯವಾಟಿಕೆ ನಡೆಸುವವರು, ಅಂತವ್ರನ್ನೇ ನಮ್ಮನ್ನು ಕರೆದಿದ್ದು. ಅವುಗಳ ದೊಡ್ಡ ದೊಡ್ಡ ಪಾಪಗಳನ್ನ ಬಿಟ್ಟು ಚಿಕ್ಕ ಚಿಕ್ಕ ಪಾಪಗಳನ್ನ ಟಿವಿಯಲ್ಲಿ, ಸೀರಿಯಲ್ ಅಲ್ಲಿ, ಮೊಬೈಲ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇವುಗಳೆಲ್ಲ ನೀನ್ ಪಾಪವನ್ನ ಮಾಡ್ತಾ ಇರುವಾಗ, ಕಣ್ಣುಗಳ ಮೂಲಕ ಪಾಪವನ್ನ ಮಾಡುವಾಗ, ಕಿವಿಗಳ ಮೂಲಕ ಪಾಪವನ್ನ ಮಾಡುವಾಗ ಈ ಮಾತು ಹೇಳ್ತಾ ಇದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತಿದೆ. ದೇವಿ ನಾನು ಅಶುದ್ಧನು, ನೀವು ಅಶುದ್ಧವಾಗಿರಿ ಅಂತ ಹೇಳಲ್ಲ, ಹೇಳೋದು ಸೈತಾನ. ಸರಿ, ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ಓದಿ. 1 ಪೇತ್ರ, ಹಲ್ಲೆಲೂಯಾ, ಆಮೆನ್. 1:14-15. ಫಸ್ಟ್ ಪೀಟರ್ 1:14-15. 1 ಪೇತ್ರು 1:14-15. 1 ಪೇತ್ರು 1:14 ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ, ಆಮೆನ್, ನಿಮ್ಮನ್ನು ಕರೆದಾತನ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. 3 ಜನ ಇದ್ದಾರೆ. ಒಂದು ನೀನು, ಇನ್ನೊಬ್ಬರು ನಿಂತರ ಮನುಷ್ಯ ಪರಿಶುದ್ಧರಾಗಿರು. ನೆಕ್ಸ್ಟ್ ಏಸಯ್ಯ, 3 ಇದ್ದಾರೆ. 4ನೇದು ಪೇತ್ರ ಇದ್ದಾರೆ. ಪೇತ್ರ ಏನಂತ ಹೇಳ್ತಾ ಇದ್ದಾನೆ ಅಲ್ಲಿ? ಮೋಶೆ ಹೇಳ್ದ, ಇಸ್ರಾಯೇಲರಿಗೆ ಹೇಳ್ದ, ಯಾಕೋಬನ ಸಂತತಿಗೆ ಹೇಳ್ದ. ಈ ಕಡೆ ಪೇತ್ರ ಹೇಳ್ತಾ ಇದ್ದಾನೆ, ನಮಗೆ ಹೇಳ್ತಾ ಇದ್ದಾನೆ, ಸಭೆಯಾಗಿರೋ ನಮಗೆ ಹೇಳ್ತಾ ಇದ್ದಾನೆ, ಹೊಸ ಒಡಂಬಡಿಕೆ ಮಕ್ಕಳಾಗಿರೋ ನಮಗೆ ಹೇಳ್ತಾ ಇದ್ದಾನೆ. ದೇವರು, ಆತನು ಏಸಯ್ಯ ಪರಿಶುದ್ಧನಾಗಿರುವುದರಿಂದ, ಯೆಹೋವ ದೇವರು ಹೋಲಿ ಆಗಿರೋದ್ರಿಂದ, ಆತನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಿ. ನೀವು ಪರಿಶುದ್ಧರಾಗಿರಿ. ವಿಧೇಯರಿಗೆ ತಕ್ಕ ಹಾಗೆ, ವಿಧೇಯರಿಗೆ ತಕ್ಕ ಹಾಗೆ, ದೇವರಿಗೆ ಅಂಡರ್ ಆಗಿರೋರಿಗೆ ತಕ್ಕ ಹಾಗೆ, ದೇವರಿಗೆ ಒಳಪಟ್ಟು ಜೀವಿಸುವವರಿಗೆ ತಕ್ಕ ಹಾಗೆ ನೀವು ಕೂಡ ಪರಿಶುದ್ಧರಾಗಿ. ಪಾಪವನ್ನು ಆಚರಿಸಬೇಡ, ಪಾಪವನ್ನು ಸಂಭ್ರಮಿಸಬೇಡ, ಪಾಪವನ್ನು ಎಂಜಾಯ್ ಮಾಡಬೇಡ. ಪಾಪಕ್ಕೆ ಸಂಬಳ, ಪಾಪಕ್ಕೆ ಸಂಬಳ, ಪಾಪಕ್ಕೆ ಸಂಬಳ. ಬಸ್ಸಿರಾಗಿದೆಯಾ? ಅಭಾಷಣ ಮಾಡ್ಬೋದು ಇಮಿಡಿಯೇಟ್ಲಿ. ಪಾಪದಲ್ಲಿ ಬಸ್ಸಿರಾಗಿದೆಯಾ? ನಾನು ಹೇಳ್ತಾ ಇರೋದು ಬೈಬಲ್, ಯಾಕೋಬ ಗ್ರಂಥ 1:15 ಇದೆ ನೋಡಿ. ಪಾಪವು ಏನಾಗ್ತಿದೆ? ಬಸ್ಸಿರಾಗ್ತಿದೆ. ಬಸ್ಸಿರಾಗಿ ಏನನ್ನ ಎರೀತಿದೆ? ಮರಣವನ್ನ. ಹಾಗೆ ಬಂದಿದೆ, ಏನನ್ನ ಎರೀತಿದೆ? ಮರಣ. ವಾ, ನೋಡು, ಹುಷಾರ್, ಕೇರ್ಫುಲ್. ಆಮೇನ್. ಆಲ್ರೆಡಿ ನಿಮ್ಗೆ 2-3 ಸಾರಿ ಹೇಳಿದ್ದೀನಿ. ಜೇನುತುಪ್ಪ ಇದೆಯಲ್ಲ, ಡಬ್ಬದಲ್ಲಿ ಬಾಟ್ಲಲ್ಲಿ ಇರ್ತೈತೆ ಒಂದು ಕಪ್ಪಲ್ಲಿ ಜೇನುತುಪ್ಪ. ಅದು ಇದೆಲ್ಲ ಫುಲ್ ಮೆತ್ಕೊಂಡ್ಬಿಟ್ಟಿರ್ತೈತೆ ಕಪ್ಪೆಲ್ಲ. ಇದನ್ನೇ ತಗೊಳಕ್ಕೆ. ದೇವರಿಗೆ ಸ್ತೋತ್ರ. ಆಮೇನ್. ಸೊ ಇದು ತುಂಬಾ ಜೇನುತುಪ್ಪ ಇದೆ. ಒಂದು ಹಿಡಿದೆ ಇಲ್ಲಿಂದ ಹತ್ತು, ಇಲ್ಲಿಂದ ತಿನ್ಕೊಂಡ್ ಬಂತು. ಇರೋದೆಲ್ಲ ತಿಂದು 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 ಇಲ್ಲಿ ಬಂತು. ಇದೆಲ್ಲ ತಿನ್ಬಿಡ್ತು. ಕಂಟಲ್ಲಿರೋದೆಲ್ಲ ಹಿಂಗೆ ಬಗ್ಗಿ ನೋಡ್ತು. ಆಚೆ ಕಡೆನೆ ಇಷ್ಟು ಟೇಸ್ಟ್ ಇದೆ, ಒಳಗಡೆ ಇಳಿದ್ರೆ ಇನ್ನು ಚೆನ್ನಾಗಿ ತಿನ್ಬೋದಂತ ಆ ಜೇನುತುಪ್ಪ ಒಳಗಡೆ ಹನಿ, ಆಮೇಲೆ ತೇನು, ತಮಿಳಲ್ಲಿ, ತೆಲುಗಲ್ಲಿ ತೇನೆ, ಹಲ್ಲೆಲೂಯಾ, ಇಂಗ್ಲಿಷ್ ಅಲ್ಲಿ ಹನಿ, ಪ್ರೈಸ್ ದಿ ಲಾರ್ಡ್. ಅದು ಒಳಗಡೆ ಇಳಿತಾರೆ. ಏನಂತಾರೆ ಗತಿ? ಸತ್ತೋಗುತ್ತೆ, ಮುದ್ದಾಡುತ್ತೆ. ನಾವು ಮೊದಲು ಪಾಪ ಮಾಡುವಾಗ ಚೆನ್ನಾಗಿ ಇರ್ತದೆ, ಚೆನ್ನಾಗೇ ಇರ್ತದೆ, ಏನೂ ಆಗಲ್ಲ. ಚೆನ್ನಾಗಿದ್ದೀನಲ್ಲ, ಪ್ರೇ ಮಾಡಿಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ, ಮೊರೆ ಮಾಸ್ತಾ ಇದ್ದೀನಿ, ಸೀಕ್ರೆಟ್ ಆಗಿದ್ದೀನಿ, ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ಪಾಸ್ಟರ್ ಹತ್ರ, ಓನರ್ ಹತ್ರ, ಮನೆಯವರ ಹತ್ರ, ಲೋಕದವರ ಹತ್ರ, ದೇವರ ಹತ್ರ. ನನಗೇನು ಆಗಿಲ್ಲಲ್ಲ. ಆದಮ ಅದೇ ಅನ್ಕೊಂಡಿದ್ದು. ದೇವ್ರು ಸತ್ತೋಗ್ತೀನಿ ಅಂದ್ರು, ನಾವು ಸತ್ತೋಗಿಲ್ಲ. ಮರಣ ಬಂದ್ಮೇಲೆ ಗೊತ್ತಾಯ್ತು, ಪಾತಾಳಕ್ಕೆ ಹೋದ್ಮೇಲೆ ಗೊತ್ತಾಯ್ತು. ದೇವ್ರು ಹೇಳಿದ್ದು ಶಾರೀರಿಕ ಮರಣ ಅಲ್ಲ, ಆತ್ಮಿಕ ಮರಣ. ಆಮೇನ್, ಆಮೇನ್, ಹಲ್ಲೆಲೂಯಾ. ಅದು
ಆತ್ಮದಲ್ಲಿ ಸತ್ತೋದ್ರೆ ಅನ್ಯ ಜನಗಳಿಗೆ ಸಮಾನ ನಾವು. ಅನ್ಯ ಜನಗಳು ಆತ್ಮದಲ್ಲಿ ಜೀವಿಸಲ್ಲ, ಶರೀರದಲ್ಲಿ ಜೀವಿಸೋದವರು. ಶರೀರ ಇಚ್ಛೆಗಳನ್ನು ನೆರವೇರಿಸ್ತಾರೆ. ಕಾಮ, ಕ್ರೋಧ, ಮದ, ಮತ್ಸರ, ಜಗಳ, ದುರ್ದೌತಣ, ವಿಗ್ರಹ ಆರಾಧನೆ, ಮಾಟ, ಮಂತ್ರ, ಅನತನ, ಕೆಟ್ಟದ್ದು, ಬೈಯೋದು, ಜಗಳ, ಭೇದ, ಜಾತಿ ಭೇದ ಇವೆಲ್ಲ ಆಚರಿಸ್ತಾರೆ. ನಾವು ಮೊದಲಿನ ಜೀವನದಲ್ಲಿ ಕತ್ತಲೆಯವರಾಗಿದ್ದೀವಿ, ಈಗ ಬೆಳಕಿನವರಾಗಿದ್ದೀವಿ. ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಬೈತಾ ಇಲ್ಲ, ನಿನ್ನ ಎಚ್ಚರಿಸ್ತಾ ಇಲ್ಲ. ದೇವ್ರ ಬರದ ಹತ್ರ ಆಗಿದೆ. ಇನ್ನೆಷ್ಟು ದಿನ ಪಾಪ ಭೋಗಗಳಲ್ಲಿ ಅನುಭವಿಸ್ತೀಯ? ಯಾಕೆ ಮೋಶೆ ಅಂತ ಇನ್ನು ನೀನು ಡಿಸೈಡ್ ಮಾಡಿಲ್ಲ? ಯಾಕೆ ಮೋಶೆ ಅಂತ ದೇವರು ನಿನ್ನನ್ನು ಕರೆದು 4 ವರ್ಷ ಆಯ್ತು, 5 ವರ್ಷ ಆಯ್ತು, 30 ವರ್ಷ ಆಯ್ತು, 25 ವರ್ಷ ಆಯ್ತು, 40 ವರ್ಷ ಆಯ್ತು, 13 ವರ್ಷ ಆಯ್ತು, 4 ತಿಂಗಳಾಯ್ತು. ದೇವರು ನಿನ್ನ ಕರೆದು 4 ವರ್ಷ ಆಯ್ತು, 7.5 ವರ್ಷ ಆಯ್ತು, 10 ವರ್ಷ ಆಯ್ತು. ನಿನ್ ಬ್ಯಾಪ್ಟಿಸಮ್ ತಗೊಂಡು 11 ವರ್ಷ ಆಯ್ತು, 6 ವರ್ಷ ಆಯ್ತು. ಇನ್ನು ಪಾಪದಲ್ಲಿ ಯಾಕೆ ಇದೆಯಾ? ಮೋಶೆ ಅಂತ ಯಾಕೆ ನೀನ್ ನಿರ್ಧಾರ ಮಾಡಿಲ್ಲ? ಹಳೆ ಒಡಂಬಡಿಕೆ ಮನುಷ್ಯನ ಏನಂತ ಮಾತಾಡ್ತಾ ಇದ್ದಾನೆ? ಫಸ್ಟ್ ವಾಕ್ಯ ಕೊಟ್ಟನಲ್ಲ, ಏನಂತ ಡಿಸೈಡ್ ಮಾಡ್ತಾ ಇದ್ದಾನೆ? ಪಾಪ ಪ್ಲಸ್ ಭೋಗಗಳು. ಪಾಪ ಭೋಗಗಳಲ್ಲಿ ಅನುಭವಿಸುವುದಕ್ಕಿಂತ ದೇವ ಜನರೊಟ್ಟಿಗೆ ಸೇರಿ ಕಷ್ಟಗಳನ್ನು ಅನುಭವಿಸೋದು ಒಳ್ಳೆ. ನೀನು ಪರಿಶುದ್ಧವಾಗಿ ಜೀವಿಸುವಾಗ, ಪಾಪವಿಲ್ಲದ ಜೀವಿಸುವಾಗ, ದೇವರ ಚಿತ್ತಾನುಸಾರವಾಗಿ ಜೀವಿಸುವಾಗ ಕಷ್ಟಗಳು, ಶೋಧನೆಗಳು, ಉಪದ್ರವಗಳು, ರೋಗಗಳು, ವ್ಯಾಧಿಗಳು, ಅವಮಾನ, ಶತ್ರು, ಬಂಧುಗಳ ವಿರೋಧ, ಮನೆಯವರ ವಿರೋಧ ಇರ್ತದೆ. ಅವುಗಳ ಮಧ್ಯದಲ್ಲಿ ನೀನು ಪರಲೋಕ ಸೇವೆ. ರೈಟ್ ಲೆಫ್ಟ್ ಸೈಡ್ ಅಂತ ವಾಯ್ಸ್ ಹೇಳಿ, ಅಲ್ಲೆಲ್ಲೂ ಹೇಳಿ ಲಾರ್ಡ್. ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಅನುಭವಿಸ್ತಾ ಇದ್ದೀರಾ? ಆಮೇನ್. ಅನುಭವಿಸ್ಬೇಡ. ಮೋಶೆ ನಿರ್ಧಾರ ನೀ ಮಾಡ್ಬೇಕು. ಒಂದು ಹಳೇ ಒಡಂಬಡಿಕೆ ಮನುಷ್ಯ ಅವನು ಯಾರು? ನಮಗೆ ನಾವ್ಯಾರು? ಹೊಸ ಒಡಂಬಡಿಕೆ. ಯೇಸುವಿನ ರಕ್ತ ಇನ್ನೂ ಫ್ರೆಶ್ ಆಗಿದೆ. ಪಾಪಗಳನ್ನು ಕ್ಷಮಿಸುವ ರಕ್ತ, ರೋಗವನ್ನು ನಿವಾರಿಸುವ ರಕ್ತ, ಶಾಪಗಳನ್ನು ತೊಳೆಯುವ ರಕ್ತ, ಪ್ರೀತಿಯನ್ನು ತೋರಿಸುವ ರಕ್ತ, ಸಮಾಧಾನ ಕೊಡುವ ರಕ್ತ ಇನ್ನು ಫ್ರೆಶ್ ಆಗಿದೆ. ಹಳೆ ಒಡಂಬಡಿಕೆಗೆ ಯೇಸು ಸ್ವಾಮಿ ದರ್ಶನ ಇಲ್ಲ, ಹಳೆ ಒಡಂಬಡಿಕೆಗೆ ಯೇಸು ಸ್ವಾಮಿ ರಕ್ತ ಚೆಲ್ಲಿಲ್ಲ. ಹೊಸ ಒಡಂಬಡಿಕೆಯಾಗಿರೋ ನಮಗೆ ಚೆಲ್ಲಿದ್ದಾನೆ. ಹಳೆ ಒಡಂಬಡಿಕೆ ಮನುಷ್ಯ ಹೇಳ್ತಾ ಇದ್ದಾನೆ, ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ, ಪಾಪಗಳಲ್ಲಿ ಎಂಜಾಯ್ ಮಾಡೋದಕ್ಕಿಂತ, ಪಾಪದಲ್ಲಿ ಇರೋದಕ್ಕಿಂತ ದೇವ ಜನರೊಟ್ಟಿಗೆ ಸೇರಿ ಕಷ್ಟಗಳನ್ನು ಅನುಭವಿಸುವುದು. ಅದೇ ಒಡಂಬಡಿಕೆ ಮನುಷ್ಯ. ಎರಡನೇದು ಸೇವಕರು, ಪ್ರವಾದಿ. ಯಾರು? ಮೋಶೆ. ಮೂರನೇದು ಪ್ರವಾದಿ. ಮೂರನೇದು ಈ ವಾಕ್ಯ ಎಲ್ಲಿ ಬರ್ಬೋದು ನೀವು ಹೇಳಿ ನೋಡೋಣ. ಬೈಬಲ್ ಈ ವಾಕ್ಯ ಎಲ್ಲಿ ಬರ್ಬೇಕು? ಕರೆಕ್ಟ್ ಆಗಿ ವಾಕ್ಯ ಇಬ್ರಿಯದಲ್ಲಿ ಕೊಟ್ಟೆ. ನಿಮ್ಗೆ ಇಬ್ರಿಯದಲ್ಲಿ ಪರಿಶುದ್ಧಾತ್ಮ ಬರೆದಿದ್ದಾರೆ. ಎಲ್ಲಿ ಬರ್ಬೇಕು ಆ ವಾಕ್ಯ? ಎಲ್ಲಿ ನೋಡೋಣ. ನೀವು ಯಾವ ಗ್ರಂಥದಲ್ಲಿ ಬರ್ಬೇಕು ನೋಡೋಣ, ಹೇಳಿ. ಕರೆಕ್ಟ್ ಆಗಿ ನೋಡ್ರಿ ಆ ವಾಕ್ಯ ಎಲ್ಲಿ ಬರ್ಬೇಕು, ಎಲ್ಲಿ ಪ್ರಿಂಟ್ ಮಾಡ್ಬೇಕಾಗಿತ್ತು. ಕೆಲವು ವಾಕ್ಯ 2 ಕಡೆನೂ ಐತೆ. ಕೆಲವೊಂದು ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಐತೆ, ಹಳೆ ಒಡಂಬಡಿಕೆಯಲ್ಲಿ ಐತೆ. ಕೆಲವು ವಾಕ್ಯಗಳನ್ನ ದೇವರು ನಮಗ್ ಬೇಕಂತ ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಾಕ್ಯ ಇಬ್ರಿಯ 11:28 ಎಲ್ಲಿ ಬರ್ಬೋದು ನೀವು ಹೇಳಿ, ಗೆಸ್ ಮಾಡಿ. ಆದಿಕಾಂಡದಲ್ಲಿ ಮೋಶೆ ಇಲ್ಲ. ಆದಿಕಾಂಡ ಬರ್ತಿದ್ದು ಮೋಶೆ. ಆದಿಕಾಂಡದಲ್ಲಿ ಮೋಶೆ ಬರಲ್ಲ. ಯಾವ ಅಧ್ಯಾಯದಲ್ಲಿ ಬರ್ತಾನೆ? ವಿಮೋಚನಾ ಕಾಂಡನ, ಎಕ್ಸುಡಸ್ ಚಾಪ್ಟರ, ಲಿವಿಟಿಕಸ್, ಯಾಜಕ ಕಾಂಡನ, ನಂಬರ್ಸ, ಅರಣ್ಯ ಕಾಂಡನ, ಡೆಟನಮಿನ, ಧರ್ಮೋಪದೇಶ ಕಾಂಡನ, ಯೆಹೋಶುವ ಗ್ರಂಥನ, 1 ಸಾಮುವೇಲ, 2 ಸಾಮುವೇಲ, ರೂತ್, 1 ಸಾಮುವೇಲ್, 2 ಸಾಮುವೇಲ್, ರೂತ್, ನೆಹಮಿಯ, ಎಸ್ತೇರ್, ಮಲಕಿಯ, ಯೆಶಾಯ, ಯೆರೆಮೀಯ ಎಲ್ಲಿ ಬರ್ಬೇಕು ಈ ವಾಕ್ಯ? ನೀವು ಹೇಳಿ ನೋಡೋಣ. ವಿಮೋಚನಾ ಅಂತ ಕರೆಕ್ಟ್. ವಿಮೋಚನಾ ಕಾಂಡದಲ್ಲಿ ಬರ್ಬೇಕು. 3 ಹೇಳಿ. ವಿಮೋಚನಾ ಕಾಂಡದಲ್ಲಿ ಬರೋ ವಾಕ್ಯನಲ್ಲಿ ಕೊಡ್ತಾ ಇದ್ದಾರೆ ದೇವರು. ಅಲ್ಲಿ ಮಾತಾಡಿರೋದ ವಾಕ್ಯ ಅಲ್ಲಿ ಸಿಕ್ಲಿಲ್ಲ, ಅಲ್ಲಿ ಪ್ರಿಂಟ್ ಮಾಡಿಲ್ಲ. ಪರಿಶುದ್ಧಾತ್ಮ ಇಲ್ಲಿ ಪೌಲನ ಮೂಲಕ ಇಬ್ರಿಯ ಗ್ರಂಥದಲ್ಲಿ ಕೊಡ್ತಾ ಇದ್ದಾರೆ. ನೋಡ್ತಾ 6,000 years 4,000 years ಬ್ಯಾಕ್ ಮೋಶೆ ಪಾಪದಲ್ಲಿ ಜೀವಿಸೋದು ಬೇಡ. ಯಾರು ಗೊತ್ತಾ? ಆಕ್ಚುಲಿ ರಾಜಕುಮಾರಿಯ ಮಗ.
ಹೆಂಗಿರ್ತೈತೆ ಅವ್ರ ಮನೆಯಲ್ಲಿ? ಉಯ್ಯಾಲೆ, ಒಳ್ಳೆ ಸೋಫಾ, ಹಾಲು ಮೊಸರು ಬೆಣ್ಣೆ ತುಪ್ಪ, ಶರ್ಟಿಂಗ್ ಅಂದ್ರೆ ಶರ್ಟ್ ಹಾಕ್ತಾರೆ, ಕಾಲ್ ತೋರಿಸಿದ್ರೆ ಶೂಸ್ ಹಾಕ್ತಾರೆ, ಏನ್ ಬೇಕೋ ಅದು ಸಿಗ್ತೈತೆ, ಏನ್ ಬೇಕೋ ಅದು ತಿನ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆತರ ಬಹಳ ವರ್ಷ ಅನುಭವಿಸ್ತ 40 ವರ್ಷ ಅನುಭವದಲ್ಲಿ ರಾಜನ ಮನೆಯಲ್ಲಿ ಬೆಳೆದ. ರಾಜನ ಮಗನೇ ಮೋಶೆ ಏನಂತ ಡಿಸೈಡ್ ಮಾಡ್ತಾ ಇದ್ದಾನೆ? 40 ವರ್ಷ ಎಂಜಾಯ್ ಮಾಡುವ ನಂತರ ತಕ್ಕಂತ ಏನಾಯ್ತು ಆ ಪಾಪದ ಬಗ್ಗೆ ಅವನಿಗೆ ಮಾತಾಡಬಾರ್ದು. ದಯವಿಟ್ಟು ಪ್ಲೀಸ್, ಯಾರನ್ನು ನೋಡ್ಬಾರ್ದು. ಇವೆಲ್ಲ ಬೆಳೆಯೋ ಮಕ್ಕಳು, ನಿಮ್ಗೆಲ್ಲ ಈ ಮಾತುಗಳು ಬೇಕು. ನಾನು ಕಾಸ್ಟ್ಲಿ ಇದೆ, ನಿಮ್ಗೆ ಗೊತ್ತಿಲ್ಲ ವ್ಯಾಲ್ಯೂ, ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ರಾಜನ ಮಗ ಸುಪ್ಪತ್ತಿಗೆಯಲ್ಲಿ ಬದುಕೋ ಮನುಷ್ಯ ಏನಂತ ಡಿಸೈಡ್ ಮಾಡ್ತಾ ಇದ್ದಾನೆ? ಪಾಪದಲ್ಲಿ ಜೀವಿಸೋದು ಬೇಡ, ಪಾಪದಲ್ಲಿ ಬದುಕೋದು ಬೇಡ, ಪಾಪವನ್ನ ಸೆಲೆಬ್ರೇಟ್ ಮಾಡೋದು ಬೇಡ, ಪಾಪವನ್ನ ಎಂಜಾಯ್ ಮಾಡೋದು ಬೇಡ. ದೇವ ಜನರೊಟ್ಟಿಗೆ ಸೇರಿ ಕಷ್ಟನ ಸಹಿಸಕ್ಕಾಗಿರ, ಶೋಧನೆ ಸಹಿಸಕ್ಕಾಗಿರ, ಉಪದ್ರವನ ಸಹಿಸಕ್ಕಾಗಿರ ಅನೇಕರು ದೇವರಲ್ಲೇ ಇದ್ಕೊಂಡು ಪಾಪದಲ್ಲಿ ಜಾರು ಬಿಡ್ತಾರೆ. ಬ್ಯಾಪ್ಟಿಸಮ್ ತಕ್ಕೊಂಡು ಪಾಪದಲ್ಲಿ ಜಾರು ಬಿಡ್ತಾರೆ. ಕರ್ತನ ಭೋಜನ ತಿಂದು ಪಾಪದಲ್ಲಿ ಜಾರು ಬಿಡ್ತಾರೆ. ಸಹಿಸಕ್ಕಾಗಲ್ಲ, ನಡೆಯಕ್ಕಾಗಲ್ಲ. ಆ ಮುಂದೆ ಅದಕ್ಕೊಬ್ಬರು ಇದ್ದಾರೆ ನಮ್ಮ ಬೈಬಲ್, ಜೀಸಸ್ ಕ್ರೈಸ್ಟ್. ಈ ಭೂಮಿಯಲ್ಲಿ ನಂತರ 33 ವರ್ಷ 34 ವರ್ಷ ಈ ಭೂಮಿಯಲ್ಲಿ ಇದ್ದಾರೆ. ಒಂದು ಪಾಪ ಮಾಡಕ್ 3 ವರ್ಷ ಬೇಕಾ? ವಯಸ್ಸು ಸ್ಟಾರ್ಟ್ ಆಗುತ್ತೆ ಅವ್ರಿಗೆ 13 ವರ್ಷದಿಂದ 34 ವರ್ಷವರೆಗೂ ಇದ್ದಾರೆ. ವಯಸ್ಸು ಒಂದು ಟೀನೇಜ್ ಇಂದು ಯಂಗೇಜ್, ಆಮೇಲೆ ಯೂತ್, ಒಂದು ಟೋಟಲ್ ಆಗಿ ಒಂದು 20 ವರ್ಷ ಯೇಸುಸ್ವಾಮಿ ಕಳೆದಿದ್ದಾರೆ. ಪಾಪ ಮಾಡ್ಬೋದಾಗಿತ್ತಲ್ಲ. ಆಸೆ ಬಗ್ಗೆ ಹೇಳಿದೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳಿದೆ, ನನ್ನ ಬಗ್ಗೆ ಕೂಡ ಹೇಳ್ತೀನಿ. ಯಾಕೆ ನನ್ನ ಬಗ್ಗೆ ಕೂಡ ಹೇಳಿದೆ? ವಾಕ್ಯ ಹೇಳ್ತಾರೆ ನಾನು ಕೂಡ ಹೇಳ್ತೀನಿ. ಮೊದಲಿಗೆ ಈಗ ಹೇಳಿದ್ದೀನಿ, 42 ವರ್ಷ ನನ್ನ ಏಜ್ ಅಲ್ಲಿ, 25 ವರ್ಷ ಪಾಪದಲ್ಲಿ, 25ನೇ ವರ್ಷದಲ್ಲಿ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡೆ. ವಯಸ್ಸು ಹುಡುಗ, ಹೋಟೆಲ್, ಟಿವಿ, ಸೀರಿಯಲ್, ಸಿನಿಮಾ, ರೆಸ್ಲಿಂಗ್, ಇಂಗ್ಲಿಷ್ ಚಾನೆಲ್ಸ್, ಸ್ಟಾರ್ ಮೂವೀಸ್, ಫ್ಯಾಷನ್ ಟಿವಿ, HBO ಚಾನೆಲ್ಸ್ ನೋಡೋದು, ಥಿಯೇಟರ್ಗಳು, ಬಾರು, ಕ್ಲಬ್, ಡಿಸ್ಕೋ, ಫ್ರೆಂಡ್ಸು, ನ್ಯೂ ಇಯರ್, ಕುಡಿ, ತಿನ್ನು, ಆಮೇಲೆ ಸಿಗರೇಟ್, ಹುಡುಗರ, ಕ್ಲಾಸಿಕ್ 4 ವೆರೈಟಿನು, ರೆಗ್ಯುಲರ್, ಕ್ಲಾಸಿಕ್, ಮೆಂಥಲ್, ಮೋರ್ ಸಿಗರೇಟು ಎಲ್ಲ ಬ್ರಿಗೇಡ್ ಹೋಗ್ಬಿಟ್ಟು ಅವ್ರು ಅಲ್ಲಿ ಹೋದ್ರೆ ವೆರೈಟಿ ಸಿಗರೇಟ್ ಸಿಗ್ತದೆ. ಒಬ್ಬನೇ ಕುಡಿಯೋದು ಸಿಗರೇಟ್ ಆಗಿ, ಫ್ರೆಂಡ್ಸ್ ಜೊತೆ ಕುಡಿಯೋದು. 10 ಜನ ಹೋಗ್ಬಿಟ್ಟು ಮಾವಿನ ಗಿಡದಲ್ಲಿ ಕೂತ್ಕೊಂಡು ಗಂಟೆಗಳಲ್ಲಿ ಎಲ್ಲಾರು ಒಂದೊಂದು ಸಿಗರೇಟ್ ಸೇರಿ ಡ್ರಿಂಕ್ಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಪಾಪಗಳನ್ನು ಅನುಭವಿಸ್ತಾ ಇದೆ. ಬಂತು ನೋಡಿ ರೋಗ ವ್ಯಾಧಿ. ಮಗನೇ ಸಾಕು ಬಾ. ಮೋಶೆ 40 ವರ್ಷದಲ್ಲಿ ಬಂದ, ನೀನ್ 25ನೇ ವರ್ಷದಲ್ಲಿ ಬಾ. ಬೇಡ, ನಿನ್ಗದು ಮರಣ ಕೊಡ್ತೈತೆ. ಬೇಡ, ನಿನ್ಗೆ ಆಲ್ರೆಡಿ ಅದು ಮರಣ ಕೊಟ್ಟಿದೆ. ಬಿಟ್ಬಿಡು. ಕೆಟ್ಟದಾಗಿ ನೋಡುದು, ಕೆಟ್ಟದಾಗಿ ಯೋಚಿಸುವುದು, ಸ್ವಾರ್ಥ ಜೀವಿತ, ದುಡ್ಡು ಆಸೆ, ಬಂಗಾರ ಆಸೆ, ಲೋಕದ ಆಸೆ, ಮನುಷ್ಯರ ಆಸೆ, ಸುತ್ತಮುತ್ತಲಿರುವ ಮನೆಗಿಂತ ನಾನೇ ಚೆನ್ನಾಗಿರ್ಬೇಕು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನನ್ನಲ್ಲಿ ಇದ್ದ ಪಾಪ ದೋಷಗಳು. 2000 ವರ್ಷಗಳು ಅಂದ್ರೆ 2000 ಇಯರ್ಸ್ ಅಂತೂ 1999 ಆದ್ಮೇಲೆ 1999 ಆದ್ಮೇಲೆ 2000 ವರ್ಷ ಬಂತು. ನನಗೆ ಎಚ್ಚರ ಇದ್ದಿರಷ್ಟು ಗೊತ್ತಿದೆ. ಹೊಸ ವರ್ಷ ಆಚರಿಸ್ತಾ ಇದ್ದೆ, ಬರ್ತ್ಡೇಗಳನ್ನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೆ. ನನಗೆ ಯಾಕೆ ಗೊತ್ತಿಲ್ಲ, ನಿಜವಾಗ್ಲೂ ಇದೆಲ್ಲ ಪಾಪಗಳು. ಇವೆಲ್ಲ ನನ್ನ ನರಕಕ್ಕೆ ಕರ್ಕೊಂಡು ಹೋಗ್ತೈತೆ. ಸ್ವಾಮಿ ನನಗಾಗಿ ರಕ್ತ ಸುರಿಸಿದ್ದಾನೆ. ನಾವು ಯಾವಾಗ ದೇವರನ್ನ ನಂಬು, ಯಾವಾಗ ದೇವರನ್ನ ವಿಶ್ವಾಸಿಸ್ತು, ಯಾವಾಗ ದೇವರ ಕಡೆಗೆ ತಿರುಗಿದು, ನಿಜವಾಗ್ಲೂ ಹೇಳ್ತೀನಿ, ಆ ಕುಡಿಯೋದು, ಆ ಸಿಗರೇಟು, ಆ ಎಂಜಾಯ್, ಆ ಬಾರು, ಆ ಥಿಯೇಟ್ರು, ಆ ಫ್ರೆಂಡ್ಸು, ಆ ಹೊರಗಡೆ ಜೀವಿತ,
ಅದು ಹೇಗೆ ನನ್ನನ್ನ ಬಿಟ್ಟೋಯ್ತು ನನಗೆ ಗೊತ್ತಿಲ್ಲ, ಆಟೋಮೆಟಿಕ್ಲಿ ಬಿಟ್ಟೋಯ್ತು. ಯಾವ ಪಾಸ್ಟರ್ ಇಲ್ಲ, ಯಾರು ಕೈ ಇಟ್ಟು ಪ್ರೇಯರ್ ಮಾಡಿ ದುಷ್ಟಾತ್ಮನ ಗದರಿಸಲಿಲ್ಲ. ಅದೊಂದು ದುರಾತ್ಮಗಳೇ. ನಿನ್ನಲ್ಲಿ ಅಡಗಿದೆಯಾ? ಸುಳ್ಳು ಹೇಳೋದೊಂದು ದುರಾತ್ಮ, ಮೋಸ ಮಾಡೋದೊಂದು ದುರಾತ್ಮ, ಕುಡಿಯೋದೊಂದು ದುರಾತ್ಮ, ತಂಬಾಕು ಒಂದು ದುರಾತ್ಮ, ದುಶ್ಚಟಗಳೊಂದೊಂದು ಪಿಶಾಚುಗಳದು. ಅದಕ್ಕೆ ನೀನು ತಿನ್ನಿಸ್ತಾ ಇದೀಯಾ, ಅದು ಎಂಜಾಯ್ ಮಾಡ್ತಾ ಇದೆ ನಿನ್ನೊಳಗಡೆ, ನಿನ್ ಮೈಂಡ್ ಅನ್ನ ಫ್ರೀ ಮಾಡ್ತಾ ಇದೆ. ಅದು ತಿನ್ಬಿಟ್ರೆ, ಅದನ್ನ ಕುಡಿದು ಬಿಟ್ರೆ, ಅದ್ ಮಾತಾಡ್ಬಿಟ್ರೆ, ಅವ್ರು ಹೊಡೆದು ಬಿಟ್ರೆ, ಅವ್ರನ್ನ ಕೊಲೆ ಮಾಡ್ಬಿಟ್ರೆ ಸಮಾಧಾನ. ಪ್ಲೀಸ್ ಮಾತಲ್ಲಿ ಯಾರು ಕೊಲೆ ಮಾಡಬೇಕು. ಪಾಪ ಮಾಡಬೇಕಾದ್ರು, ಕೋಪ ಮಾಡಬೇಕಾದ್ರು, ಕೋಪ ಮಾಡಬೇಕಾದ್ರು, ನಾವು ಮಾತಾಡೋದು ಸ್ವಲ್ಪ ಪಾಸ್ ಚಕ್ರ ಬರ್ತದೆ ಪದಗಳು. ಕೋಪ ಮಾಡ್ಕೊಂಡ್ರೆ ಕೂಡ ಹುಷಾರ್. ಕೋಪ ಬರ್ಲಿ, ಪಾಪ ಮಾಡಬೇಡ. ಬೇಸರಿಕೆ ಆಗ್ಲಿ, ಪಾಪ ಮಾಡಬೇಡ. ನಷ್ಟ ಆಗ್ಲಿ, ಪಾಪ ಮಾಡಬೇಡ. ನಷ್ಟ ಆದ್ರೂ ಪ್ರಮಾಣ ತಪ್ಪಬೇಡ. ಒಡೆಯನಿಗೆ ಮೋಸ ಮಾಡಬೇಡ, ನಂಬಿರೋ ದೇವ್ರಿಗೆ ಮೋಸ ಮಾಡಬೇಡ, ನಂಬಿರೋ ಪತ್ನಿಗೆ ಮೋಸ ಮಾಡಬೇಡ, ನಂಬಿರೋ ಪತಿಗೆ ಮೋಸ ಮಾಡಬೇಡ, ನಂಬಿರೋ ಜನರಿಗೆ ಮೋಸ ಮಾಡಬೇಡ, ನೀವ್ ವಾಕ್ಯ ಹೇಳೋ ಬೋಧಕರಿಗೆ ಮೋಸ ಮಾಡಬೇಡ. ನೀನು ಇವ್ ಯಾರಿಗೆಲ್ಲ ಏನೇನ್ ಮಾಡ್ತೀಯ ಅದೆಲ್ಲ ದೇವ್ರಿಗೆ ಮಾಡಬೇಕು. ಪ್ಲೀಸ್ ಕನೆಕ್ಟ್ ಅಲ್ಲಿಗೆ ಹೋಗಿ ಬೈಬಲ್ ಹೇಳೋದು ನಾನು ಹೇಳ್ತಾ ಇದ್ದೀನಿ. ತಿರ್ಗಾ ನಾನು ಮಾಡ್ಬೋದಲ್ವಾ? ನನಗೆ ಹೋಗ್ಲಿ ಚಾನ್ಸ್ ಇದೆಲ್ಲ ಮಾಡೋದಕ್ಕೆ. ಅದೆಲ್ಲ ಈಗಲೇ ಹೋಗ್ಬಿಟ್ಟು ಸಿಗರೇಟ್ ಇಟ್ಕೋಬೋದಲ್ಲ, ಮೆಸೇಜ್ ಆದ್ಮೇಲೆ ಯಾರು ತಡೆಯೋದು? ಕುಡಿದ್ಬಿಟ್ಟು ಬರ್ಬೋದಲ್ಲ ಸಾಯಂಕಾಲ, ಯಾರು ತಡೀತಾರೆ? ಹೋಗ್ಬಿಟ್ಟು ಸೆಕೆಂಡ್ ಶೋ ಪಿಕ್ಚರ್ ಇಲ್ಲ ಫಸ್ಟ್ ಶೋಗೆ ತಗೋಬೋದಲ್ವಾ? ಟಿಕೆಟ್ ತಗೋಬೋದಲ್ಲ? ಥಿಯೇಟರ್ ಹತ್ರ ನಿಂತ್ಕೊಂಡು ಯಾರನ್ನ ತಡೆಯೋರಿದ್ದಾರೆ? ನನ್ನ ಬೇಡ ಅಂತಾರ, ದೇವ್ರು ಬೇಡ ಅಂತಾನೆ. ಇನ್ಯಾರು ತಡೀತಾರ ಮನುಷ್ಯರಲ್ಲಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನನ್ನ ಹತ್ರ ಇದೆ ಸ್ವಾತಂತ್ರ್ಯ. ಬಟ್ ಎಲ್ಲ ಒಳ್ಳೆಯದಲ್ಲ, ಎಲ್ಲ ವಿಹಿತವಲ್ಲ. ಅದು ನಿನ್ಗೆ ಒಳ್ಳೆಯದಲ್ಲ, ನಿನ್ನ ಆತ್ಮಕ್ಕೆ ಒಳ್ಳೆಯದಲ್ಲ, ನಿನ್ ಶರೀರಕ್ಕೆ ಒಳ್ಳೆಯದಲ್ಲ. ನಿನ್ ಶರೀರ ಪಾಪದಲ್ಲಿ ಸಾಯ್ತದೆ, ನಿನ್ನ ಆತ್ಮ ಪ್ರಾಣ ಶರೀರ ಅಶುದ್ಧದಲ್ಲಿ ತೇಲ್ತೈತೆ. ಪಾಪದ ಮಡಿಲಲ್ಲಿ ಮಲಗಿ ಹಲ್ಲೆಲೂಯಾ ಆಮೆನ್. ಪಾಪವನ್ನು ಆಚರಿಸಬೇಡ, ಪಾಪವನ್ನು ಅನುಭವಿಸಬೇಡ. ಇದೇ ಮೆಸೇಜ್ ಇವತ್ತು. ಹೋದ್ವಾರ ಭೋಗಗಳನ್ನ ಅನುಭವಿಸಬೇಡ ಅಂತ ಮಾತಾಡಿದ್ರು. ಈ ವಾರ ಪಾಪಗಳನ್ನ ಅನುಭವಿಸಬೇಡ, ಪಾಪದ ಜೀವಿತವನ್ನ ಬಿಡು. ನೀನ್ ಬಿಡ್ತಾ ಇಲ್ಲ ಅಷ್ಟೇ ಬ್ರದರ್, ನೀನ್ ಬಿಡ್ತಾ ಇಲ್ಲ ಅಷ್ಟೇ ಸಿಸ್ಟರ್. ನೀನ್ ಬಿಟ್ರೆ ಬಿಡ್ಬಿಡ್ತೀಯ. 100 ಪಾಸ್ ಒಂದೇ ಸಾರಿ ಕೈ ಇಟ್ಟು ಪ್ರೇ ಮಾಡಿ. ಹೋಗಲ್ಲ ನನ್ನ ಬಿಟ್ಟು, ಹೋಗಲ್ಲ ನನ್ನನ್ನು ಬಿಟ್ಟು. ಯಾಕೆ ಹೇಳು? ಅದನ್ನ ಬಿಡೋದಿಕ್ಕೆ ನಿನಗೆ ನನಗೆ ಮನಸ್ಸಿಲ್ಲ, ಅದಕ್ಕೆ ಬಿಡಕ್ಕಾಗಲ್ಲ. ನೀನ್ ಮನಸ್ಸು ಮಾಡ್ತೀರ, ಅದ ಹೆಂಗೆ ದೇವ್ರು ಬಿಡುಗಡೆ ಕೊಡ್ತಾರೆ ನಿನಗೆ? ನಿನಗೆ ಇಷ್ಟ ಇಲ್ಲದ ಹೆಂಗೆ ನೀನ್ ಬಿಟ್ಕೊಡ್ತೀಯಾ? ನೀನ್ ಅದನ್ನ ದ್ವೇಷಿಸ್ಬೇಕು, ನೀನ್ ಅದನ್ನ ಎತ್ತಿ ಹೊರಗಡೆ ಬಿಸಾಕ್ಬೇಕು. ನೀನ್ ಅದಕ್ಕಾಗಿ ಪಾಪ ಪ್ರೇಯರ್ ಮಾಡ್ಬೇಕು, ದೇವರ ಹತ್ರ ಪಾಪವನ್ನ ಬಿಡ್ಬೇಕು. ದೇವ್ರೇ, ಬ್ರದರ್ ಬಂದು, ಬ್ರದರ್ ನಾನು ಯಾರು ನೋಡಿದ್ರು ಕೆಟ್ಟದಾಗಿ ನೋಡ್ತೀನಿ ಬ್ರದರ್, ನನ್ನ ಆಲೋಚನೆ ಎಲ್ಲ ಕೆಟ್ಟದಿದೆ ಬ್ರದರ್, ದಯವಿಟ್ಟು ಇದರಿಂದ ಹೆಂಗೆ ಹೊರಗಡೆ ಬರೋದು? ದೇವ್ರ ಹತ್ರ ಪ್ರೇಯರ್ ಮಾಡು, ದೇವ್ರ ಹತ್ರ ಬಿಡುಗಡೆ ಕೇಳಿ. 3 ದಿನ ಫಾಸ್ಟಿಂಗ್ ಆಗಿ ದೇವ್ರ ಹತ್ರ, ದೇವ್ರೇ ನನಗೆ ಆ ಕೆಟ್ಟ ಆಲೋಚನೆಗಳು ಬರಬಾರ್ದಪ್ಪ, ಆ ಕೆಟ್ಟ ಪಾಪದ ಸ್ವಭಾವ ನನ್ನಲ್ಲಿ ಕ್ರಿಯೆ ಮಾಡಬಾರ್ದಪ್ಪ, ಅದರ ಶಕ್ತಿ 3 ದಿನ ಆದ್ಮೇಲೆ ದೇವರಾಗಿ ಬಿಡುಗಡೆ. ಆಮೇಲೆ ಹೇಳಿ. ಮನುಷ್ಯರ್ಗ ಹಸುಗಳಿಗೆ ಹೇಳ್ತಾ ಇದ್ದೀನಿ, ಮನುಷ್ಯರಿಗೆ ತಾನೆ, ನಾನು ಮನುಷ್ಯರೇ ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಹಲ್ಲೆಲೂಯಾ ಹೇಳಿ. ನನಗೆ ಡೌಟ್ ಆಗ್ತದೆ, ನನ್ನ ಮುಟ್ಟು ನೋಡ್ಕೊಬೇಕು, ನಾನು ಮನುಷ್ಯರಿಗೆ ಹೇಳ್ತಾ ಇದ್ದೀನಿ ಇಲ್ಲ ಅಂತ. ಆಮೇಲೆ ಹೇಳಿ ಹಾಗಾದ್ರೆ ಇನ್ನೊಂದ್ಸರಿ. ಏನ್ ಮಾತ್ರ ಆಮೇಲೆ ಅಂತ ಹೇಳಿ ನೀವು ನೋಡೋಣ. ಚೆನ್ನಾಗಿ ದೇವ್ರ ಬಿಟ್ರೆ ಕುಪ್ಲ ಅನ್ನೋದಲ್ಲ. ಹೇಳಿ ಬೇಗ, ಏನಕ್ಕೆ ಆಮೇಲೆ ಹೇಳಕ್ಕೆ ಹೇಳಿ. ರೆಕಾರ್ಡಿಂಗ್ ಮಾಡಿ ಕಳಿಸಿ, ಎಲ್ಲಾದ್ರೂ ಚೆಕ್ ಮಾಡ್ತೀನಿ. ಈಗ ಮೆಸೇಜ್ ಕಂಟಿನ್ಯೂ ಮಾಡ್ತೀನಿ. ಸ್ಪಿರಿಟ್ ಆಫ್ ಗಾಡ್ ವಾಯ್ಸ್ ಸರಿಯಾಗಿ ಕೇಳಿ ನೀವು ರಿಸೀವ್ ಮಾಡ್ಕೋಬೇಕು ಅಂತ ನನ್ನ ಮಾತು ಅಷ್ಟೇ. ಇನ್ನು ಆಮೇಲೆ ಅನ್ನೋವಾಗ ಹಾಗೆ ಆಗಲಿ. ಏನರ್ಥ? ಒಪ್ಕೊಂತಾ ಇದೀನಿ ಆ ಮಾತನ್ನ. 2-3 ಜನರು
Hallelujah. Praise the Lord. ಪಾಪವನ್ನು ಆಚರಿಸಿದೆ. ದಯವಿಟ್ಟು ನಿಜವಾಗ್ಲೂ ನಾನು ದೇವರು ಯಾವ ಪಾಪಕ್ಕೆ ನಾನು ಹಿಂದೆ ಮುಂದೆ ನೋಡಿದ್ರೆ ನಾನು ನೋಡೋರಿಗೆ ಬಹಳ ಒಳ್ಳೆಯವನಾಗಿದ್ದೆ, ತುಂಬಾ ಒಳ್ಳೆಯ ತರ ಇದೆ. ಬಟ್ ನನ್ನೊಳಗಡೆ ಬಹಳ ಕೆಟ್ಟ ಬುದ್ಧಿ ಇತ್ತು, ಕೆಟ್ಟ ಕಾರ್ಯಗಳಿತ್ತು, ಕೆಟ್ಟ ಅಭ್ಯಾಸಗಳಿತ್ತು, ಕೆಟ್ಟ ಒಂದು ಆಚಾರಗಳಿತ್ತು, ನನ್ನಲ್ಲಿ ಕೆಟ್ಟ ಮಾತುಗಳಿತ್ತು, ಡಬಲ್ ಮೀನಿಂಗ್ ಇತ್ತು, ಹೊಲಸು ಮಾತುಗಳಿತ್ತು, ಕುಚ್ಚೋತ್ತೆ ಮಾತುಗಳಿತ್ತು. ಪಾಪ ಅವೆಲ್ಲ ನೋಡೋರಿಗೆ, ಮನೆಯವರಿಗೆ, ರಿಲೇಷನ್ಗೆ, ಸುತ್ತಮುತ್ತಲಿರೋ ಜನರಿಗೆ, ನನ್ನ ಅಂಗಡಿ ಕಸ್ಟಮರ್ಗೆ ವೈಟ್ ಆಗಿರ್ತಾ ಇದೆ. ಬಟ್ ದೇವರ ಹತ್ರ ಇರಕ್ಕಾಗಲ್ಲ, ಬಟ್ ದೇವರ ಹತ್ರ ಇರಕ್ಕಾಗಲ್ಲ. ಜನ ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಯಾರು ವೇಸ್ಟ್ ಮಾಡಬಾರ್ದು ಮಾತುಗಳನ್ನ, ನಿಜವಾಗ್ಲೂ ಮನವಿ ಮಾಡಿ. ಆಮೆನ್. ಹಲ್ಲೆಲೂಯಾ. ಪಾಪನ ಬಿಟ್ಬಿಡು, ಪಾಪನ ಅನುಭವಿಸಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಸುಳ್ಳು ಇರಕ್ಕಾಗಲ್ಲ, ಮೋಸ ಮಾಡ್ತೀರಾ, ಸುಳ್ಳು ಹೇಳ್ದಿರ ಮದುವೆ ಮಾಡಕ್ಕಾಗಲ್ಲ ಅಂತಾರಲ್ಲ, ಸುಳ್ಳು ಹೇಳ್ದಿರ ವ್ಯಾಪಾರ ಮಾಡಕ್ಕಾಗಲ್ಲ. ಪಾಪನ ನೀನ್ ಕರೆದು, ಪಾಪ ಸೈತಾನ, ಪಾಪಕ್ಕೆ ಒಡೆಯ ತಂದೆ ಸೈತಾನ, ಕೊಲೆಗೆ ತಂದೆ ಸೈತಾನ, ಸುಳ್ಳಿಗೆ ತಂದೆ ಸೈತಾನ, ಮೋಸಕ್ಕೆ ತಂದೆ ಸೈತಾನ. ಅವನ ಶಕ್ತಿಯನ್ನ ಯಾಕೆ ನೀನು ಅನುಭವಿಸ್ತೀಯ? ದೇವರ ಶಕ್ತಿ ಇಲ್ವಾ? ಯೇಸುಸ್ವಾಮಿ ಜೀವಿಸಿ ತೋರಿಸಿದಾರಲ್ಲ 33 ವರ್ಷ. ಆ ಕಾಲದಲ್ಲಿ ತಂಬಾಕು ಇರ್ಲಿಲ್ವಾ? ಆ ಕಾಲದಲ್ಲಿ ಡ್ರಿಂಕ್ಸ್ ಇರ್ಲಿಲ್ವಾ? ಆ ಕಾಲದಲ್ಲಿ ಸಿನಿಮಾ ರಂಜನೆಗಳು ಇರ್ಲಿಲ್ವಾ? ಆ ಕಾಲದಲ್ಲಿ ಯೇಸುಸ್ವಾಮಿ ಕಾಲದಲ್ಲಿ ಎಂಜಾಯ್ ಇರ್ಲಿಲ್ವಾ? ಒಬ್ಬನಿದಾನಲ್ಲ ನಮ್ಗಂತ ಪಾಪ ಇಲ್ಲದೆ ಜೀವಿಸಬಹುದಂತ, ಅದನ್ನ ಯಾರು? ಕರ್ತನಾದ ಯೇಸು ಕ್ರಿಸ್ತ. ಆಮೆನ್. ಏನ್ ಅನ್ಕೊಂಡಿದ್ರೆ? ಯೇಸುಸ್ವಾಮಿನ ಬಂದ್ರು, ಪ್ರಾಣ ಕೊಟ್ರು, ಎದ್ದಿರಿದ್ರು, ಹೋದ್ರು, ತಿರುಗಿ ಬರ್ತಾರ. ಅದ್ರ ಜೊತೆಲಿ ನಮ್ಗೆ ಮಾದರಿಯನ್ನ ತೋರಿಸೋದಕ್ಕೆ ಬಂತು. ಇವತ್ತು ನಿಮ್ಗೆ ಏನಂತ ಕರೀತಾರೆ ಗೊತ್ತಾ ದೇವರು? ನನ್ನ ಮಗನೇ, ನನ್ನ ಮಗಳೇ, ನನ್ನ ಪ್ರಿಯನೇ, ನನ್ನ ಪ್ರಿಯಳೇ, ಬಾ, ನನ್ನ ತರ ನೀನು ಕೂಡ ಪಾಪ ಮಾಡ್ದಿರ್ಬೋದು, ಬಿಟ್ಟು ಪಾಪನ, ನಾನು ನಿನ್ನನ್ನು ಕ್ಷಮಿಸ್ತೀನಿ. ತೊರೆದು ಬಿಡು ಪಾಪನ, ನಾನು ನಿನ್ನನ್ನು ಕ್ಷಮಿಸ್ತೀನಿ. ನಿನ್ ಹೃದಯದಿಂದ ತೆಗೆದಾಕು ಪಾಪನ, ನಾನು ಕುತ್ಕೊಂಡು ಮಾತಾಡೋಣ. ಬಾ ನನ್ನ ಹತ್ರ, ಬಾ ನನ್ನ ಹತ್ರ ಕೇಳು. ನಿನ್ ಪಾಪಗಳನ್ನ ಹೇಳ್ಕೋ, ನಿನ್ ದೋಷಗಳನ್ನ ಹೇಳ್ಕೋ, ನಿನ್ನ ಅಪರಾಧಗಳನ್ನ ಹೇಳ್ಕೋ, ನಿನ್ ತಪ್ಪುಗಳನ್ನ ಹೇಳು, ನನಗೆ ವಿರುದ್ಧವಾಗಿರೋ ಒಂದೊಂದನ್ನ ಹೇಳು, ನಾನು ಕೇಳಿಬಿಟ್ಟು ನಿನ್ನನ್ನು ಕ್ಷಮಿಸ್ತೇನೆ. ಓದಿ ಯೆಶಾಯ 43 22ರಿಂದ 28. ಫಾಸ್ಟ್ ಆಗಿ ಯೆಶಾಯ ಚಾಪ್ಟರ್ 43 22 to 28. ಯೆಶಾಯ 42 మొదలు 28. ఆమె యెషయా గ్రంథం 43 అధ్యాయము 22 ఇంకా 28. యాకోబే ಚಿಂತೆಮಾಡಿ ಯೂಟ್ಯೂಬ್ ಅಲ್ಲಿ ಇರ್ತದೆ ಮೆಸೇಜ್. ಆಮೆನ್. ದೇವರು ಚಿಂತಿದ್ರೆ ಇವತ್ತು ನಾಳೆನೇ ಸಿಗ್ತೈತೆ. ದಯವಿಟ್ಟು ನೀವು ಆತರ ಕೇಳ್ಬೇಡಿ. ವಾಕ್ಯ ಸಿಗ್ಲಿಲ್ಲ, ಯೂಟ್ಯೂಬ್ ಅಲ್ಲಿ ಇದೆ, ಪೆನ್ ಪೇಪರ್ ಇಟ್ಕೊಂಡು ಯೂಟ್ಯೂಬ್ ಇಟ್ಕೋ. ಹಲ್ಲೆಲೂಯಾ. ಯಾಕೋಬೆ ಏನಾದರೂ ನನ್ನನ್ನು ಪ್ರಾರ್ಥಿಸಲಿಲ್ಲ. ಏನ್ ಮಾಡ್ಲಿಲ್ಲ? ಎಲ್ಲಾರು ಮಾತಾಡ್ಬೇಕು. ಏನ್ ಮಾಡ್ಲಿಲ್ಲ? ಎಲ್ಲಾರು ಮಾತಾಡ್ಬೇಕು. ಏನ್ ಮಾಡಿಲ್ಲ? ಈ ಕಡೆ ಎಲ್ಲ ಸೌಂಡೇ, ಈ ಕಡೆ ಈ ಗುಂಪು ಮಾತ್ರ ಮಾತಾಡ್ತಾರೆ. ನೀನಾದ್ರೂ ನನ್ನನ್ನ ಯಾಕೆ ಪ್ರೇಯರ್ ಮಾಡಿ? ಯಾಕೆ ಪ್ರೇಯರ್ ಮಾಡಿಲ್ಲ? ಎಷ್ಟು ದಿನ ಆಯ್ತು ಪ್ರೇಯರ್ ಮಾಡಿ? ನೆನ್ನೆ ಮಾಡಿ, ಇವತ್ತು ಯಾಕೆ ಮಾಡಿಲ್ಲ? ಹಂಗೆ ಬಂದಿದ್ದೀನಿ. ಹೋದ ವಾರ ಮಾಡಿ, ಈ ವಾರ ಎಲ್ಲ ಯಾಕೆ ಪ್ರೇಯರ್ ಮಾಡಿಲ್ಲ? ಹೋದ ವರ್ಷ ಪ್ರೇಯರ್ ಇರಲಿಲ್ಲ, ಈ ವರ್ಷ ಯಾಕೆ ಪ್ರೇಯರ್ ಇರಲಿಲ್ಲ? ಆಮೇಲೆ ಇಸ್ರಾಯೇಲೇ, ನೀನು ನನ್ನ ವಿಷಯದಲ್ಲಿ ಬೇಸರಗೊಂಡಿದ್ದಿ. ನೀನು ನನಗೆ ಹೋಮಕ್ಕಾಗಿ ಕುರಿಮೇಕೆಗಳನ್ನು ತಂದು ಯಜ್ಞಗಳಿಂದ ನನ್ನನ್ನು ಗಣಪಡಿಸಲಿಲ್ಲ. ನೈವೇದ್ಯಕ್ಕಾಗಿ ನಿನ್ನನ್ನು ನಾನು ತೊಂದರೆ ಪಡಿಸಲಿಲ್ಲ. ಧೂಪಕ್ಕಾಗಿ ನನ್ನನ್ನು ಬೇಸರಗೊಳಿಸಲಿಲ್ಲ. ನೀನು ನನಗೋಸ್ಕರ ಹಣ ಕೊಟ್ಟು ಭಜನೆಯನ್ನು ತರಲಿಲ್ಲ. ಯಜ್ಞ ಪಶುಗಳ ಹೊಟ್ಟೆಯಿಂದ ನನ್ನನ್ನು ತೃಪ್ತಿಪಡಿಸಲಿಲ್ಲ. ಆದರೆ ನಿನ್ನ ಪಾಪಗಳಿಂದ ನನ್ನನ್ನು ಎಲ್ಲಾರು ಇಲ್ಲಿ ಎಲ್ಲಾರು ಹೇಳಿ ನನ್ನನ್ನ ನೀನು ತೊಂದರೆ ಪಡಿಸಿದ್ದಿ. ನೋಡಿ, ದೇವರಿಗೆ ತೊಂದರೆ ಪಡಿಸಬೇಡ. ದೇವರು ತೊಂದರೆ ಕೊಟ್ಟು ಎಷ್ಟೋ ಜನ ನಲುಗ್ತಾ ಇದ್ದಾರೆ. ಪಾಪ ಪ್ರೀತಿಸಿ, ಪಾಪನ ಅನುಭವಿಸಿ, ಪಾಪನ ಮಾಡಿ ಬಹಳ ಜನ ಮಿಲಿ 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 ಅಂತ ಒದ್ದಾಡ್ತಾ ಇದ್ದಾರೆ. ಸ್ಟಿಲ್ ಇವಾಗ ನರಕದಲ್ಲ, ಭೂಮಿಯಲ್ಲ, ಸಾರಿ ಪಾತಾಳದಲ್ಲ, ಭೂಮಿಯಲ್ಲೇ ಪಾಪಕ್ಕೆ ಸಂಬಳ ಮರಣ. ಅದು
ನಮ್ಮ ಶರೀರ ಸತ್ತ ಮೇಲೆ ಇಲ್ಲಿ ಪಾಪವನ್ನ ಮಾಡಿ ಪಾಪದಲ್ಲಿ ಇದ್ದು ವೇದನೆಗಳನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಕೇಳು, ಪಾಪವೆಂದ ನನ್ನನ್ನ ತೊಂದರೆ ಮಾಡಬೇಡ, ನನಗೆ ಪರಿಶುದ್ಧನಾಗಿದ್ದು ನನಗೆ ಮಗನು ಮಗಳಾಗಿದ್ದು. ಆಮೇಲೆ ನಿನ್ನ ದೋಷಗಳಿಂದ ನನ್ನನ್ನು ಬೇಸರಗೊಳಿಸಿದ್ದಿ. ದೋಷಗಳು ಅಂದ್ರೆ ಕೂಡ ತಪ್ಪೆ. ಆಮೇಲೆ ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡ್ತೀನಿ ಬಾ. ಆಮೇಲೆ ಫಿನಿಶ್ ಮಾಡ್ಬಿಟ್ಟಿದ್ದೀನಿ ಬಾ. ಹಲ್ಲೆಲೂಯಾ. ವಾಕ್ಯ ಹೇಳಿ 500 ವರ್ಷ ಬಿಟ್ಟು ಜೀಸಸ್ ಬಂದರು. ಈ ವಾಕ್ಯ ಯೆಶಾಯನ ಮೂಲಕ ಹೇಳಿ ಅದೇ ಜೀಸಸ್ 500 years 600 years ಬಿಟ್ಟು ಬಂದರು. ಏನ್ ಹೇಳಿದ್ರು? ಶಿಲ್ಬೆ ಇಟ್ಸ್ ಫಿನಿಶ್, ಎಲ್ಲಾನು ಸಮಾಪ್ತಿಯಾಗಿ ಪಾಪ, ಶಾಪ, ದೋಷ, ಅಪರಾಧ ಎಲ್ಲವನ್ನ ಒಂದೇ ಶಿಲ್ಬೆಯಲ್ಲಿ ಕಂಪ್ಲೀಟ್ ನನ್ನ ರಕ್ತ ಸುರಿಸಿ ಫಿನಿಶ್ ಮಾಡಿ ಫಿನಿಶ್ ಎಲ್ಲ ತೀರ್ಸಿದಿ ಬಾ. ಈಗ ದೇವ್ರು ನಿನ್ನನ್ನು ಕರೀತಾನೆ. ವಾಕ್ಯ ಮಾತಾಡೋದು ನಿನ್ ತಪ್ಪುಗಳು ಗೊತ್ತಾಗ್ತಾ ಇದೆಯಲ್ಲ, ನಿನ್ ಪಾಪಗಳು ಗೊತ್ತಾಗ್ತಾ ಇದೆಯಲ್ಲ, ನಿನ್ ದ್ರೋಹಗಳು ಗೊತ್ತಾಗ್ತಾ ಇದೆಯಲ್ಲ, ನಿನ್ನ ಅಪರಾಧಗಳು ಗೊತ್ತಾಗ್ತಾ ಇದೆಯಲ್ಲ, ನಿನ್ನ ಸಿಂಧು ಗೊತ್ತಾಗ್ತಾ ಇದೆಯಲ್ಲ, ಬಾ ನನ್ನ ಹತ್ರ ಕುತ್ಕೋ. ಶಿಲ್ಬೆ ಅಡಿಯಲ್ಲಿ ಕುತ್ಕೋ, ಶಿಲ್ಬೆ ಅಡಿಯಲ್ಲಿ ಕುತ್ಕೋ. ನಿನ್ ಮನೆಯಲ್ಲಿ ಶಿಲ್ಬೆ ಇಲ್ಲಿ ಇಲ್ದಿರೋ ಹೋಗ್ಲಿ, ಶಿಲ್ಬೆ ಇದೆ ಅಂತ ನೆನ್ಸ್ಕೊಂಡು ಕುತ್ಕೋ, ಗೆಸ್ಟ್ ಮಾಡ್ಕೊಂಡು. ಆಮೇಲೆ ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡ. ನೀವು ನನ್ ಜ್ಞಾಪಕದಲ್ಲಿ ಇರಲ್ಲ, ನೀನ್ ಹೇಳ್ಕೋ, ಕ್ಷಮಿಸ್ತೀನಿ, ನಾನು ನಿನ್ಗೆ ಸ್ನಾನ ಮಾಡಿಸ್ತೀನಿ, ನೀನ್ ಕ್ಲೀನ್ ಆಗ್ತೀಯ. ಅವಾಗ ನನ್ನ ಮೈಂಡ್ ಅಲ್ಲಿ ನಿನ್ ಪಾಪಗಳು ಇರಲ್ಲ. ದೇವ್ರ ಮೈಂಡ್ ಅಲ್ಲಿ ಪಾಪ ಇದ್ರೆ ಏನಾಗುತ್ತೆ ಗೊತ್ತಾ? ಏನಾಗ್ಬೋದು ಹೇಳಿ ನೋಡೋಣ. ಏನಾಗ್ಬೋದು? ಅದಲ್ಲೇ ಇಲ್ಲಿ 23ನೇ ವಚನ 6ನೇ ಅಧ್ಯಾಯ ರೋಮರ್ 6:23, ರೋಮಾಯರು 6:23, ರೋಮಾಪುರದವರು ಪಾಪವು ಕೊಡುವ ಸಂಬಳ ಮರಣ, ಪಾಪವು ಕೊಡುವ ಸಂಬಳ ಮರಣ. ಆಮೇಲೆ ದೇವರು ಉಚಿತವಾದ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪಾಪಕ್ಕೆ ಸಂಬಳ, ಪಾಪಕ್ಕೆ ಸಂಬಳ ದೇವ್ರ ದೃಷ್ಟಿಯಲ್ಲಿ ಪಾಪ ಇದ್ರೆ, ನಮ್ಮ ಪಾಪಗಳು ದೇವ್ರ ಮೈಂಡ್ ಅಲ್ಲಿ ಇದ್ರೆ ಮರಣ. ಬಾ ಯಾಕೋ ಬಂದ್ರ ಪಾಪ. ಸಾರಿ, ಯೆಶಾಯ ಕಂಟಿನ್ಯೂ ಮಾಡಿ. ಯೆಶಾಯ ಗ್ರಂಥ ಜ್ಞಾಪಕಪಡಿಸು. ಯೆಶಾಯ 43 ಜ್ಞಾಪಕಪಡಿಸು. ನಾವಿಬ್ಬರು ವಾದಿಸುವ ಬಾ, ನಾನು ಪಾಪ ಮಾಡ್ಬಿಟ್ಟಿದ್ದೀನಿ ಅನ್ನೋದಲ್ಲ. ನಾವೇನಪ್ಪ ಅರಿಕೆ ಮಾಡೋದು ಗೊತ್ತಾ? ಬಿಸಿ ದೇವ್ರೆ ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ಕ್ಷಮಿಸು. ಅದೇಂಗೆ ಕ್ಷಮಿಸ್ಬಿಡ್ತಾರಾ? ಬ್ಯಾಂಕಲ್ಲಿ ಹೋಗ್ಬಿಟ್ಟು 50,000 ಕೊಡೋದು ಕೊಟ್ಬಿಡ್ತಾರಾ? ಡಾಕ್ಯುಮೆಂಟ್ ಅದು ಬಿಲ್ ಮಾಡೋದು, ಅದು ಇದು, ಅದಕ್ಕೇನು ಶೂರಿಟಿ, ಗೋಲ್ಡ, ಪರಾಪಟ್ಟಿದ, ವೆಹಿಕಲ್ ಕೊಟ್ರೆ 50,000 ಕೊಡಂದ್ರೆ ಹಂಗೆ ನಾವು ಹೋಗ್ಬಿಟ್ಟು ಕಾಕ್ಕೊಂತ 50,000 ದೇವ್ರೆ ನನ್ನ ಪಾಪಿ ನಾನು ಕ್ಷಮಿಸ್ಬಿಟ್ಟು ನಿನ್ ರಕ್ತದಲ್ಲಿ ತೊಳೆದ್ಬಿಟ್ಟು ಹಂಗೆಲ್ಲ ಪ್ರೇಯರ್ ಮಾಡ್ಬಿಡಿ. ದಯವಿಟ್ಟು ನಿನ್ ಟೈಮ್ ಇಲ್ಲ ಅಂದ್ರೆ ಸುಮ್ಮನೆ ಪಾಪದಲ್ಲೇ ಇರು. ನೀನ್ ಹಂಗ್ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೇಸ್. ಮಾಡಿದ್ರೆ ಕ್ಲೀನ್ ಆಗಿ ಮಾಡು. ನನ್ನ ಮಾತು ಕೇಳಿ. ಏನಂತ ಮಾಡ್ತೀವಿ ಅಂದ್ರೆ ಹೇಳ್ಕೊ ಅಂತಿದೆ ನೋಡಲ್ಲಿ. ಒಂದೊಂದು ಪಾಪನ ಬಿಚ್ಚು. 1 ಅವರ್ ಆಗ್ಲಿ ಕುತ್ಕೋ, 2 ಅವರ್ ಆಗ್ಲಿ ಕುತ್ಕೋ, 3 ಅವರ್ ಆಗ್ಲಿ ಕುತ್ಕೋ, ಬರಾಗಿಲ್ಲ. ಒಂದ್ ಮದುವೆಗೆ ಹೋದ್ರೆ 1 ದಿನ 2 ದಿನ ಟೈಮ್ ವೇಸ್ಟ್ ಮಾಡ್ತಿದ್ರೆ ತಾನೆ? ಹಲ್ಲೆಲೂಯಾ. ಒಂದ್ ಕೆಲ್ಸಕ್ಕೆ ಹೋದ್ರೆ 8 ಅವರ್ 10 ಅವರ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ನೀನ್ ಸುತ್ತನಾಗೋದಕ್ಕೆ ಯಾಕೆ 3 ಅವರ್ ದೇವ್ರ ಹತ್ರ ಕುತ್ಕೊಂಬಾರ್ದು 1 ದಿನ? ಹಂಗೆಲ್ಲ ಮಾಡಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಸುಮ್ಮನೆ ಬಂದಿಲ್ಲ ಆಕ್ಟ್ ಮಾಡ್ಬಿಟ್ಟು ಹೋಗ್ಬಿಡೋದಲ್ಲ. ಆ ತರ ಎಲ್ಲ ಕುತ್ಕೊಂಡು ನಾನು ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ, ಓಡಿಸಿದ್ದೀನಿ ಆ ಪಾಪಗಳನ್ನ. ಇನ್ನೇನು ಆರಾಮಾಗಿ ಬಿಟ್ಟೋಗಿಲ್ಲ. ಹಲ್ಲೆಲೂಯಾ. ಹೇಳ್ಕೊಂತಿದೆ. ಅಲ್ಲಿ ಟೈಮ್ ಇದೆ, ಅಲ್ಲಿ ಕಣ್ಣೀರಿದೆ, ಅಲ್ಲಿ ಪಶ್ಚಾತ್ತಾಪ ಇದೆ. ಹೇಳ್ಕೊಂಡ್ರ ಪದದಲ್ಲಿ ಪಶ್ಚಾತ್ತಾಪ ಇದೆ, ಕಣ್ಣೀರಿದೆ, ಟೈಮ್ ಸ್ಪೆಂಡ್ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು. ಹೋಗಿದ್ದೆ ನಾವು ದೇವ್ರೆ ಇದು ಕೊಡು, ದೇವ್ರೆ ಅದು ಕೊಡು, ಡೈರೆಕ್ಟ್ ಆಗಿ ಕೇಳ್ಬಿಡ್ತೀರಿ, ಕ್ಷಮಿಸ್ಬಿಡಪ್ಪ. ದಯವಿಟ್ಟು ಹಂಗ್ ಮಾಡ್ಬಿಡಿ. ಎಪ್ಪತ್ತಷ್ಟೇ ನಿನಗೂ ದೇವ್ರಿಗೂ ಏನು ಇರಬಾರ್ದು. ಫಸ್ಟ್ ದೇವ್ರ ಹತ್ರ ನೀನ್ ಒಂದಾದ ಸಮಾಧಾನ, ಪಶ್ಚಾತ್ತಾಪ ಯಜ್ಞ ಅರ್ಪಿಸ್. ಸೆಕೆಂಡ್ ಸಮಾಧಾನ ಯಜ್ಞ ಅರ್ಪಿಸ್. 3ನೇದು ಆಪ್ಷನ್ಸ್ ಇಡು. ನಾವ್ ಏನ್ ಮಾಡೋದು? ಆಪ್ಷನ್ಸ್. ಅಪ್ಪ ಇದು ಕೊಡು ದೇವ್ರೆ, ಅದು ಕೊಡು ದೇವ್ರೆ, ಇದು ಮಾಡಪ್ಪ, ಅದು ಮಾಡಪ್ಪ, ಸ್ವಸ್ಥತೆ ಕೊಡಪ್ಪ, ಆರೋಗ್ಯ ಕೊಡಪ್ಪ, ಇದು ಅದು ಕೊಡಪ್ಪ, ಇದು ಕೊಡ. ಇದೇ ಫಸ್ಟ್ ಪಶ್ಚಾತ್ತಾಪ ಪ್ರೇಯರ್ ಮಾಡು. ಆಮೇನ್, ಆಮೇನ್. ಆಮೇಲೆ ಸಮಾಧಾನ ಯಜ್ಞ. 3ನೇದು ನಿನಗೆ ಬೇಕಾಗಿದ್ದು ಕೇಳು. ನಾವು 3ನೇ ಪ್ರೇಯರ್ ಮಾಡ್ತೀವಿ ಯಾವಾಗ್ಲೂ ಎಲ್ಲಾರು.
ಕೇಳ್ತಾ ಇದೆ ನೋಡು, ನನ್ನ ಹತ್ರ ಬಾ, ಕುತ್ಕೋ, ಹೇಳ್ಕೋ, ಸಮಾಧಾನ ಆಗು. ನೆಕ್ಸ್ಟ್ ಏನ್ ಹೇಳ್ತಾ ಇದೆ ನೋಡು, ಫಾಸ್ಟ್ ಹೋದಪ್ಪ. ನಿನ್ನ ಸಧರ್ಮವು ಗೊತ್ತಾಗುವಂತೆ ನಿನ್ನ ನ್ಯಾಯವನ್ನು ತೋರ್ಪಡಿಸು. ನಿನ್ನ ಮೂಲ ಪಿತೃ ಪಾಪಿಷ್ಠನು, ನಿನ್ನ ಮಧ್ಯಸ್ಥರು ನನಗೆ ದ್ರೋಹ ಮಾಡಿದವರು. ಮಧ್ಯಸ್ಥರು ಯಾರು? ಪಾಸ್ಟರ್ಗಳು, ಯಾಜಕರು, ಪ್ರವಾದಿಗಳು ನನಗೆ ಮೋಸ ಮಾಡಿದ್ರು. ನಿಮ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ನಿಮ್ ಸರಿಯಾಗಿ ದಂಡಿಸ್ಲಿಲ್ಲ, ನಿಮ್ ಹತ್ರ ಕಾಣಿಕೆ ಇಸ್ಕೊಂಡ್ರು, ಭಾನುವಾರಗಳು ವೇಸ್ಟ್ ಮಾಡಿದ್ರು, ಬೈಬಲ್ ಸ್ಟಡಿಗಳು ವೇಸ್ಟ್ ಮಾಡಿದ್ರು, ಅವ್ರು ಸರಿಯಾಗಿ ಕಳಿಸ್ಲಿಲ್ಲ, ಬಂದು ಏನೋ ಹೇಳಿ ಕಳಿಸಿದ್ರು. ಅವ್ರು ನನ್ನ ಮಧ್ಯವರ್ತಿಗಳು ಏನ್ ಮಾಡಿದ್ರು, ನನಗೆ ನಿಮ್ ಪಿತೃಗಳು ಏನ್ ಮಾಡಿದ್ರು, ನಿಮ್ಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ನಿಮ್ಮ ಅಮ್ಮ ಅಪ್ಪ ಅವರು ಮೋಸ ಮಾಡಿದ್ರು ನನಗೆ. ಎರಡನೇದು ಪಾಸ್ಟರ್ಗಳು, ಯಾಜಕರು, ಪ್ರವಾದಿಗಳು, ಅರಸರು ನಿಮ್ಗೆ ಸರಿಯಾಗಿ ಹೇಳಿಲ್ಲ, ಅವರು ನನಗೆ ಮೋಸ ಮಾಡಿದ್ರು. ಅರ್ಥ ಆಯ್ತಾ ನಾನು ಹೇಳ್ತೇನೆ? ನೆಕ್ಸ್ಟ್ ಏನ್ ಹೇಳ್ತಾನೆ? ಆದ ಕಾರಣ ನಾನು ಪವಿತ್ರಾಲಯದ ಅಧಿಪತಿಗಳನ್ನು ಹೊಲಸಿಗೆ ತಂದು ಯಾಕೋಬನ ಶಾಪಕ್ಕೂ ಇಸ್ರಾಯೇಲನ್ನು ಕೃಷ್ಣನಿಗೂ ಗುರಿ ಮಾಡಿದೆನು. ಹೌದಾ? ನಿನ್ ಬೇಕಾ? ನಿನ್ಗ ಶಾಪ ಬೇಕಾ? ನಿನ್ಗ ಒಂದು ಕೆಟ್ಟ ಜೀವಿತ ಬೇಕಾ? ಹೇಳು. ಕೂತಿದೆಯಲ್ಲ, ಬಂದು ದಯವಿಟ್ಟು ಗಮನ ಇಟ್ಟು ಕೇಳಿ, ಭಯ ಪಡು, ಪಾಪಕ್ಕೆ ಎದುರು. ನೀನ್ ಎದುರು ಸೈತಾನಿಗೆ, ರೋಗಗಳಿಗೆ, ಮನುಷ್ಯರಿಗೆ. ಪಾಪಕ್ಕೆ ಭಯ ಪಡು, ಕೆಟ್ಟದ್ದನ್ನ ಬಿಟ್ಟು ಬಿಡು. ಏನ್ ಹೇಳ್ತೈತೆ ವಾಕ್ಯ? ಪಾಪಕ್ಕೆ ಭಯ ಪಡು, ಕೆಟ್ಟದ್ದನ್ನ. ವಾಕ್ಯ ಇರೋದು ಹಂಗೆ, ಇರೋದನ್ನ ಇರೋ ತರ ಹೇಳ್ತಾ ಇದ್ದೀನಿ. ಪಾಪಕ್ಕೆ ಭಯ ಪಡ್ಬೇಕಂತೆ. ಭಯ ಇಲ್ಲಂದ್ರೆ ಪಾಪ ಮಾಡ್ತೀನಿ, ಭಯ ಇಲ್ಲಂದ್ರೆ ಪಾಪನ ಅನುಭವಿಸ್ತೀನಿ, ಭಯ ಇಲ್ಲಂದ್ರೆ ಪಾಪನ ಸೆಲೆಬ್ರೇಟ್ ಹಬ್ಬ ತರ ಆಚರಿಸ್ತೀನಿ, ಸಾಲ ಮಾಡಿ ಆಚರಿಸ್ತೀನಿ, ಸುಳ್ಳು ಹೇಳಿ ಆಚರಿಸ್ತೀನಿ, ಮೋಸ ಮಾಡಿ ಆಚರಿಸ್ತೀನಿ. ನೀನ್ ಮಾಡೋ ಕ್ರಿಸ್ಮಸ್ ಗಿಂತ ಪಾಪ ಇರೋದು ದೇವ್ರಿಗೆ ತುಂಬಾ ಇಷ್ಟ. ನೀನ್ ಮಾಡೋ ಗುಡ್ ಫ್ರೈಡೆ ಆರಾಧನೆಗಿಂತ, ನೀನ್ ಮಾಡೋ ಈಸ್ಟರ್ ಹಬ್ಬಕ್ಕಿಂತ ಪಾಪ ಇದ್ರೆ ಜೀವಿಸೋದು ಯೇಸು ಸ್ವಾಮಿಗೆ ಬೇಕು. ಯೇಸು ಇಲ್ದ್ರೆ ಏನ್ ಕೇಕ್ ಕಟಿಂಗ್ಸ್ ಮಾಡ್ತೀಯಾ, ಏನ್ ಬಿರಿಯಾನಿ ಮಾಡ್ತೀಯಾ, ಏನ್ ಗಲ್ಗಲ್ಸ್ ಮಾಡ್ತೀಯಾ, ಏನ್ ರೋಸ್ ಕುಕೀಸ್ ಮಾಡ್ತೀಯಾ, ಏನ್ ಕ್ರಿಸ್ಮಸ್ ಗಿಡ ಇಟ್ಟು ಡೆಕೋರೇಷನ್ ಮಾಡ್ತೀಯಾ, ಲೈಟ್ಗಳು ಹಾಕಿ, ಸ್ಟಾರ್ ಹಾಕಿ, ಅದ್ರಲ್ಲಿ ದೇವರಿದಾರ? ಆಚರಣೆ ಏನು? ನಿನ್ ಹೃದಯದಲ್ಲಿ ದೇವರ ರಾಜ್ಯ ನೀನೆ. ಒಂದು ಪಾರ್ಟ್ ನಿನ್ನಲ್ಲಿ ದೇವರ ರಾಜ್ಯ ಇದೆ, ಒಂದು ಪೋರ್ಷನ್ ನಿನ್ನೊಳಗಡೆನೆ ಇದೆ ದೇವರ ರಾಜ್ಯ. ಸ್ಟಾರ್ ಅಲ್ಲಿ ಇಲ್ಲ, ಆ ಗಿಡದಲ್ಲಿ ಇಲ್ಲ, ಆ ಲೈಟ್ ಅಲ್ಲಿ ಇಲ್ಲ, ಆ ಕೇಕ್ ಅಲ್ಲಿ ಇಲ್ಲ, ಈ ಬಿರಿಯಾನಿಯಲ್ಲಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಪಾಪ ಇಲ್ಲದೆ ಜೀವಿಸಿದ್ರೆ ಡೈಲಿ ಕ್ರಿಸ್ಮಸ್. ದೇವರ ವಾಕ್ಯದಲ್ಲಿ ಸಂತೋಷ ಪಡು. ನೋಡಲಿ, ನಿಮ್ಮನ್ನ ನಾಶನಕ್ಕೂ, ಅವಮಾನಕ್ಕೂ, ನಾಶನಕ್ಕೂ ಗುರಿಪಡಿಸಿ, ಶಾಪಕ್ಕೂ. ಸ್ವಾಮಿ, ಇನ್ನೊಂದು ವಾಕ್ಯ ಓದ್ತೀರಾ? ನಾಶನ ತಂದ್ಕೋಬೇಡಿ. ಯೋಹಾನ 14:30, ಜಾನ್ 14:30, ಯೋಹಾನ 14:30, ಯೋಹಾನ ಗ್ರಂಥము 14:30. ಸೈತಾನ ಬರ್ತಾನೆ, ಈ ಲೋಕದ ಸೈತಾನ ಬರ್ತಾನೆ, ಪಾಪಕ್ಕೆ ತಂದಾಗಿರೋ ಪಿಶಾಚಿ ಬರ್ತಾನೆ. ಆದಾಮನನ್ನ, ಅವಳನ್ನ, ಇಲ್ಲಿ ತನಕ 4000 ವರ್ಷ ಜನಗಳನ್ನ ಪಾಪಕ್ಕೆ ತಳ್ಳಿದ ಸೈತಾನ ಬರ್ತಾನೆ ನನ್ನ ಹತ್ರ. ಆದ್ರೆ ಅವನು ಬೇಕಾಗಿರೋದು ನನ್ನ ಹತ್ರ ಹಿಂಗಿರಬೇಕು. ಲೋಕಕ್ಕೆ ಸವಾಲಾಗಿರೋ ಜೀಸಸ್. ಇನ್ನೊಂದ್ ಕಡೆ ಏನ್ ಬರ್ತಿದೆ ಗೊತ್ತಾ? ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನ್ನಲ್ಲಿ ಪಾಪ ತೋರಿಸಿ ಅಂತ. ಅದ್ ನೀನ್ ಆ ತರ ಇರ್ಬೇಕು ಇವತ್ತು. ಮನುಷ್ಯರ ಹತ್ರ, ಸೈತಾನ್ ಹತ್ರ ಸವಾಲಾಗೋನಾಗಿರ್ಬೇಕು. ಪಾಪಕ್ಕೆ ದಾಸನಾಗಬೇಡ, ಪಾಪಕ್ಕೆ ದಾಸನಾಗಬೇಡ, ಪಾಪವನ್ನು ಆಚರಿಸಬೇಡ. ವಾಕ್ಯ ಏನ್ ಹೇಳ್ತಾ ಇದೆ? ಯೇಸು ಕ್ರಿಸ್ತನ ಇಹ ಲೋಕಾಧಿಪತಿ ಬರ್ತಾನೆ, ಅವ್ನು ಬೇಕಾಗಿರೋದು ಒಂದು ಇಲ್ಲ. ಸೈತಾನ್ಗೆ ಏನ್ ಕೇಳೋದ್ ಗೊತ್ತಾ? ನಮ್ಮ ಹತ್ರ ನಿನ್ ಬಂಗಾರನ, ನಿನ್ ಮನೇನ, ನಿನ್ ದೇಹನ, ನಿನ್ನ ಆಸ್ತಿನ. ಹೌದಾ? ಹೌದಾ? ಅದೆಲ್ಲ ನಂದಂತ ಹೇಳಿಲ್ವಾ? ಮತ್ತಾಯ ಗ್ರಂಥ 4ನೇ ಅಧ್ಯಾಯದಲ್ಲಿ, ಈ ಲೋಕ ವೈಭವ ನಂದು, ನನಗೆ ಕೊಡಲ್ಪಟ್ಟಿದೆ, ನನ್ಗೆ ಇಷ್ಟ ಬಂದಂತ ಕೊಡ್ತೀನಿ, ಕಾಲಗಳಿಗೆ ಅಡ್ಡ ಬೀಳೋದು ಕೇಳಿದ್ನಲ್ವಾ? ನಿನ್ನ ಹತ್ರ ಪಾಪ ಹುಡ್ತಾನೆ. ಏನು ಒಂದು ಇಲ್ದಿರ ಸುಮ್ಮನೆ ನಿನ್ ಮೇಲೆ ಲಾಭ ಇಟ್ಟಿದ್ದಾನ ಯೋಬ? ಅವನೊಂದು ಪಾಪನೂ ಇಲ್ಲ ಯೋಬ. ದಾನಿಯೇಲನು ಪಾಪದಲ್ಲಿಲ್ಲ. ಏಸೋಪ ಶುದ್ಧನಾಗಿದ್ದಾನೆ, ಯೋಬ ಶುದ್ಧನಾಗಿದ್ದಾನೆ, ಇಸಾಕನು ಶುದ್ಧನಾಗಿ. ಇವ್ರ ಬಗ್ಗೆ ಎಲ್ಲ ಬೈಬಲ್ ಏನ್ ಹೇಳ್ತಾ ಇದೆ ಗೊತ್ತಾ? ಒಂದು ಪಾಪನೂ ಇಲ್ಲ. ಅವ್ರ ಹತ್ರ ಮಿಸ್ಟೇಕ್ಸ್ ಸಿಗ್ಲಿಲ್ಲ.
ಅವ್ರ ಹಿಸ್ಟ್ರಿಯಲ್ಲಿ ಮಿಸ್ಟೇಕೇ ಸಿಗ್ಲಿಲ್ಲ. ಅವರೆಲ್ಲ ಇದ್ದಾರೆ, ನೀನು ಇರ್ಬೋದಲ್ವಾ, ನೀನು ಜೀವಿಸ್ಬೋದಲ್ಲ, ಯಾಕೆ ಅವ್ರ ತರ ಮನಸ್ಸು ಮಾಡಿಲ್ವಾ? ಆಮೆನ್, ಹಲ್ಲೆಲೂಯಾ. ಯಾವ ವಾಕ್ಯ ಕೊಟ್ಟೆ ನಾನು ಇವಾಗ? ಯೇಸು ಸ್ವಾಮಿ ಏನಂದ? ಈಗ ಲೋಕಾಧಿಪತಿ ಬರ್ತಾನೆ, ಅದು ಬೇಕಾಗಿರೋ ನನ್ನ ಹತ್ರ 1 ಪೇತ್ರ 2 ಪೇತ್ರ 2:22, 1 Peter 2:22. ಬೇಗ ಬೇಗ ಬೇಗ. ಫಸ್ಟ್ ಪೀಟರ್ ಅಮ್ಮ 1 ಪೇತ್ರ. ಯಾವ ಪಾಪವನ್ನು ಮಾಡಲಿಲ್ಲ. ಯೇಸು ಸ್ವಾಮಿ ಎಂತವ್ರು? ಯಾವ ಪಾಪವನ್ನು ಮಾಡಲಿಲ್ಲ. ನಾವೇನ್ ಮಾಡ್ತಾ ಇದ್ದೀವಿ? ನಾವು ಯೇಸು ಸ್ವಾಮಿ ಇಲ್ದಾನೆ ಜೀವಿಸಕ್ ಬಂದಿರೋದು. ಜೀಸಸ್ ಕ್ರೈಸ್ಟ್ ಲೈಫ್ ಅಂದ್ರೆ ಏನು? ಪಾಪ ಜೀವಿತನ, ಪರಿಶುದ್ಧ ಜೀವಿತನ? ಯೇಸು ಸ್ವಾಮಿ ಎಂತವನಂತೆ? ಒಂದು ಪಾಪನು ಮಾಡಿಲ್ಲ. ಅದು ನೋಡಿ, ಒಂದು ಪಾಪ ಕೂಡ ಇಲ್ಲ ಆತನ ಹತ್ರ. ಆತ ನಮ್ ತರ ಭೂಮಿಯಲ್ಲಿದ್ದ ಇಲ್ವಾ? ಮರಿಯಳ ಗರ್ಭದ ಜನಿಸಂಗೆ ನೀವು ನಿಮ್ ತಾಯಿಯಲ್ಲಿ, ನಾನು ನನ್ನ ತಾಯಿಯಲ್ಲಿ ಜನಿಸಂಗೆ ಆತನು ಒಬ್ಬರ ತಾಯಿ ಹೊಟ್ಟೆ ಜನಿಸ್ನಲ್ವಾ? ಒಂದು ಪಾಪನು ಮಾಡಿದ್ರೆ ಹೆಂಗಿದ್ದ? ಮನಸ್ಸು ಮಾಡ್ದ, ಅದಕ್ಕೆ ಇದ್ದ. ಮನಸ್ಸು ಮಾಡಿದ್ರೆ ಜೀಸಸ್ ಕೂಡ ಮಾಡ್ತಾ ಇದ್ರು. ಮೋಶೆ ಮಾಡ್ದಂಗೆ ಎಲ್ಲಾ ಮನುಷ್ಯರು ಮಾಡ್ದಂಗೆ. ಹಲ್ಲೆಲೂಯಾ. ನೀವು ಆ ತರ ಇರ್ತೀರ? ಪ್ರಪಂಚಕ್ಕೆ ಸವಾಲಾಗಿದ್ದ ಮನುಷ್ಯ ಅಂದ್ರೆ ಜೀಸಸ್ ಕ್ರೈಸ್ಟ್. ನನ್ನಲ್ಲಿ ಒಬ್ರು, ಯಾರಾದ್ರೂ ಒಬ್ರು ನಿಮ್ಮಲ್ಲಿ ಒಂದು ಪಾಪ ತೋರಿಸಿ, ಯೋಹಾನ 8ನೇ ಅಧ್ಯಾಯದಲ್ಲಿ ನಿಮ್ಮಲ್ಲಿ ಒಬ್ರು ನನ್ನ ಹತ್ರ ಪಾಪ ತೋರಿಸಿ. ಓದಿ 2 ಕೊರಿಂಥ 5:21, 1 Corinthians 2 Corinthians chapter 5:21, 2 Corinthians 5:21, 2 Corinthians 5:21. ದೇವರಿಗೆ ಸಮರ್ಪಕರಾದ ನೀವು ಸ್ವರೂಪಿಗಳಾಗುವಂತೆ ದೇವರು ಪಾಪವಿಲ್ಲದ ಆತನನ್ನು. ಏನು ಎಂತವನು ಯೇಸು ಸ್ವಾಮಿ? ಪಾಪ ಜ್ಞಾನವಿಲ್ಲದ ಆತನನ್ನ ನಮ್ಮ ಹತ್ರ ಭೂಮಿಗೆ ಪಾಪ ಸ್ವರೂಪಿಯಾಗಿ ಮಾಡ್ದ. ಪಾಪನೇ ಇಲ್ಲ, ನಮಗೋಸ್ಕರ ನಮ್ಮ ದೇಹನ ಹೊತ್ಕೊಂಡು ಬಂದ. ನಮ್ ತರ ಇದ್ದು ಬಂದು ಪಾಪನ ರಕ್ತನ ಚೆಲ್ಲಿದ್ರೇನೆ ನಮ್ಗೆ ಫಿನಿಶ್ ಆಗೋದಂತ ನಮ್ ತರ ದೇಹನ ಹೊತ್ಕೊಂಡು ಬಂದ. ಆತ್ಮ ಸ್ವರೂಪನ ಯೇಸು ಸ್ವಾಮಿ ಎಂತವನು? ಆತ್ಮ ಸ್ವರೂಪನು, ದೇಹನ ಹೊತ್ಕೊಂಡು ಬಂದ. ಪಾಪ ಜ್ಞಾನವಿಲ್ಲದವನು. ಅದರ ಅರ್ಥ ಏನ್ ಗೊತ್ತಾ? ಪಾಪನ ನಾವೆಲ್ಲ ಟೇಸ್ಟ್ ಮಾಡಿದ್ವಿ. ನೀನು, ನಾನು, ಈ ಭೂಮಿಯಲ್ಲಿ ಇಟ್ಟಿರೋ ಪ್ರತಿ ಮನುಷ್ಯನು ಪಾಪ ಅಂದ್ರೆ ಏನಂತ ರುಚಿಸಿದಿರಿ. ಸುಳ್ಳು ಹೇಳಿದ್ರಿ, ಮೋಸ ಮಾಡಿದ್ರಿ, ವಂಚಿಸಿದಿರಿ, ಅನ್ಯಾಯ ಮಾಡಿದಿರಿ. ಒಳ ಹುಟ್ಟಿದವ್ರಿ, ಮನೆಯವರು, ಹೊರಗಡೆಯವರು, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಹತ್ತಲ್ಲ, 100 ತಲೆ ಕೂದಲಿಗಿಂತ ಜಾಸ್ತಿ ಮಾಡಿದಿರಿ. ಯೇಸು ಸ್ವಾಮಿ ಒಂದು ಕೂದಲು ಕೂಡ ಮಾಡಿದ್ರು. ನೀವು ಅರ್ಥ ಮಾಡ್ಬೇಕು. ಒಂದಾದರೂ 2 ಪೇತ್ರ 2:22 ಕೊಟ್ಟನಲ್ಲ, ಒಂದು ಪಾಪ ಕೂಡ ಆತನ ಹತ್ರ ಇಲ್ಲ. ಪಾಪದ ಜ್ಞಾನನೇ ಇಲ್ಲ. ಮೀನ್ಸ್ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದೆ ಅಂದ್ರೆ ಟೇಸ್ಟೇ ಮಾಡಿಲ್ಲ ಅಂತೆ ಪಾಪನ. ಅದು ನೀನ್ ಹಂಗಿರ್ಬೇಕಂದ್ರೆ ದೇವರು ನಿನ್ನ ಕರೆದಿರೋದು. ನೀನ್ ಮಾಡ್ತಾ ಇದೀಯ ಅಂದ್ರೆ ಹಬ್ಬ ಮಾಡ್ತಾ ಇದೀಯ, ಪಾಪದ ಹಬ್ಬ. ಅದು ಯಾರು ಹೇಳಲ್ಲ. ನೋಡಲ್ಲಿ, ಹಬ್ಬವನ್ನ ಆಚರಿಸ್ಬೇಡ, ಪಾಪವನ್ನ ಅನುಭವಿಸ್ಬೇಡ. ತಿನ್ಬೇಕು, ಸಾಯ್ಬೇಕು, ಕುಡಿಬೇಕು, ಸಾಯ್ಬೇಕು, ಈ ಮಾತುಗಳು ಬಾಯಲ್ಲಿ ಬರಬಾರ್ದು. ಪ್ಲೀಸ್, ನಾನು ಮಾತಾಡ್ತೀರಾ? ನಾಚಿಕೆ ಆಗ್ಬೇಕು. ದಯವಿಟ್ಟು ತಿನ್ಬೇಕು, ಸಾಯ್ಬೇಕು, ಕುಡಿಬೇಕು, ಸಾಯ್ಬೇಕು, 3ನೇ ಪದ ಹೇಳ್ತೀನಿ. ಏನಾದ್ರೂ ಒಂದು ಕೆಟ್ಟ ಆಗಿರ್ಬೇಕು ಮನುಷ್ಯರು. ಈ ಮಾತನ್ನು ನೀವು ಆಡ್ಬೇಡಿ, ಹೇಳೋರ ಹತ್ರ ಕೇಳಬೇಡಿ. ಅದು ಪಿಸಾಚಿ ಮಾತಾಡ, ಸೈತಾನ ಶಕ್ತಿ. ಅದು ನೇರವಾಗಿ ಹೇಳಕ್ ನಿಮ್ಮ ಹತ್ರ ಇಷ್ಟಪಡ್ತೀನಿ. ಪ್ಲೀಸ್, ಏನಾದ್ರೂ ಒಂದು ಕೆಟ್ಟದ್ದಿರ್ಬೇಕಂತೆ. ಯೇಸು ಹತ್ರ ಒಂದು ಕೆಟ್ಟದ್ದು ಇಲ್ಲ ಅಂತ ಹೇಳ್ತಾರೆ ವಾಕ್ಯ. ನಾನು ಪರಿಶುದ್ಧನಾಗಿರೋದ್ರಿಂದ. ಮತ್ತೆ ಅವತ್ತೇನೋ ತಪ್ಪು ಮಾಡಿದೆ. ಯೇಸು ಇಲ್ಲ, ಸುವಾರ್ತೆ ಇಲ್ಲ, ದೀಕ್ಷಾಸ್ಥಾನ ಇಲ್ಲ, ರಕ್ಷಣೆ ಇಲ್ಲ, ಬೈಬಲ್ ಇಲ್ಲ, ಚರ್ಚ್ ಇಲ್ಲ, ಪಾಸ್ಟರ್ ಇಲ್ಲ. ಇವಾಗ ಪಾಸ್ಟರ್ ಇದೆ, ದೀಕ್ಷಾಸ್ಥಾನ ಆಗಿದೆ, ಚರ್ಚ್ ಬರ್ತಾ ಇದೀಯಾ, ಕ್ರಿಸ್ಮಸ್ ಮಾಡ್ತಾ ಇದೀಯಾ, ವಾಕ್ಯ ಕೇಳ್ತಾ ಇದೀಯಾ, ವೆರೈಟಿ ಆಗಿ ಮಾತಾಡ್ತಾರೆ. ಹೋದ ವಾರ ಭೋಗಗಳ ಬಗ್ಗೆ ಮಾತಾಡಿದ್ರು, ಈ ವಾರ ಪಾಪಗಳ ಬಗ್ಗೆ ಮಾತಾಡಿದ್ರು, 3 ವಾರ ಹಿಂದೆ ಮುಳ್ಳು ಕಿರೀಟದ ಬಗ್ಗೆ ಮಾತಾಡಿದ್ರು. ಒಂದೊಂದು ವೆರೈಟಿ ಫುಡ್ ಕೊಡ್ತಾ ಇದಾರಲ್ಲ, ಮತ್ತೆ ಮನೆಗೆ ಹೋಗಿ ಯಾಕೆ ಮಾಡ್ತೀಯಾ? ಅದನ್ನ ನೋಡಿದ್ರೆ ನಿನಗೆ ಕೋಪ ಬರ್ಬೇಕು. ಕೆಟ್ಟದನ್ನ ನೋಡುವಾಗ, ಕೆಟ್ಟದನ್ನ ಮಾತಾಡುವಾಗ, ಕೆಟ್ಟದನ್ನ ಕೇಳುವಾಗ, ಮೊಬೈಲ್ ಅಲ್ಲಿ, ಟಿವಿಯಲ್ಲಿ, ಖಂಡಿತ ಟಿವಿಗಳೇ ಏನೋ ನೆಕ್ಸ್ಟ್ ಇಟ್ಟಿಲ್ಲ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಎಲ್ಲ ಇದೆಯಲ್ಲ. ನಾನು ಕೆಲವರು ಮನೆಗೆ ಹೋಗ್ತೀನಿ,
ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರ್ತೈತೆ, ಟಿವಿ ಆನೇ ಮಾಡಲ್ಲ. ಇಲ್ಲ ಟಿವಿ ಮಕ್ಕಳು ಕೊಟ್ಬಿಡ್ತಾರೆ, ಇಲ್ಲ ದೊಡ್ಡವ್ರ ಟಿವಿ ಎತ್ಕೊಂಡ್ಬಿಡ್ತಾರೆ, ಚಿಕ್ಕವರಿಗೆ ಮೊಬೈಲ್ ಕೊಟ್ಬಿಡ್ತಾರೆ. ಈ ಎಲ್ಲರೂ ಪಾಪ ಮಾಡ್ತಾರೆ. ಪ್ಲೀಸ್ ಎಂಜಾಯ್ ಮಾಡಬೇಡ. ನೋಡಿ ಎಂಜಾಯ್. ಮೋಶೆ ಇದ್ದಾನೆ, ಅದಕ್ಕೆ ಸಾಕ್ಷಿ. ಯೇಸು ಸ್ವಾಮಿ ಇದ್ದಾರೆ, ದಾನಿಯೇಲ ಇದ್ದಾರೆ, ಯೋಬ ಇದ್ದಾರೆ, ಯೇಸೋಬ ಇದ್ದಾರೆ, ಯಾಕೋಬ ಐಸಕ್ ಇದ್ದಾರೆ, ಇಸಾಕನು. ಅವ್ರ ಬಗ್ಗೆ ಒಂದು ವಾಕ್ಯ ಕೊಡಿ ನೀವು ಬೈಬಲ್ ಅಲ್ಲಿ. ದೋಷ ಇಲ್ಲದವರಂತಿರ್ತದೆ, ಪಾಪವಿಲ್ಲದವರಂತಿರ್ತದೆ. ದೇವರು ಸಂತಾನ ಹತ್ರ ಅವ್ರ ಬಗ್ಗೆ ಚಾಲೆಂಜ್ ಮಾಡ್ತಾರೆ. ಮೋಶೆ ಒಂದೇ ಒಂದು ಪಾಪ ಮಾಡ್ಬಿಟ್ಟ, ಅವ್ನ ಡೆಡ್ ಬಾಡಿ ಸಿಕ್ಲಿಲ್ಲ. ನೀವು ಯೂದ ಗ್ರಂಥ ಓದಿ ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಡೆಡ್ ಬಾಡಿ, ಎಲ್ಲಿ ಮೋಶೆ ಬಾಡಿ? ಒಂದು ಪಾಪ ಮಾಡಿದರೆ ಎಲ್ಲಿ ಬಾಡಿ? ಮಿಕಾಯಲ್ನ ಕೇಳ್ತಾನೆ. ಮಿಕಾಯಲ್ ಭಯಪಟ್ಟು ಕರ್ತನು ನಿನ್ನನ್ನು ಖಂಡಿಸಲಿ ಹೋಗು. ಪ್ಲೀಸ್, ನೀನೇನ ಪಾಪದಲ್ಲಿ ಸಿಕ್ಕಿದ್ರೆ ನಿನ್ ಬಾಡಿ ಸೈತಾನ ಬಂದು ಇಟ್ಕೊಂತಾನೆ. ಬಾಡಿ ಆತ್ಮ ಪ್ರಾಣ ಶರೀರ ಮೂರು ಇದರಲ್ಲಿ ಕೂಡ ದೇವರ ಪ್ರಸನ್ನತೆ ಪರಿಶುದ್ಧತೆ ನೀತಿ ಅಡಗಿರ್ಬೇಕು. ಸೈತಾನಿಗೆ ಬೇಕಾಗಿರೋದು ಏನಿನ ಹತ್ರ? ಪಾಪ. ಅನುಭವಿಸ್ಬೇಡ. ಪ್ರಪಂಚಕ್ಕೆ ಸವಾಲಾಗಿದೆ ಯೇಸು ಸ್ವಾಮಿ, ನೀನು ಕೂಡ ಆಗ್ತೀಯ, ಆಗುತ್ತೆ. ಬೈಬಲ್ ಇವಾಗ ಹೇಳ್ತಲ್ಲ, ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ನೀತಿಯಲ್ಲಿ ಜೀವಿಸೋರು ಇದ್ದಾರೆ ಭೂಮಿ ಮೇಲೆ, ಪಾಪ ಮಾಡಿರೋರು ಇದ್ದಾರೆ, ಇಲ್ಲ ಅಂತ ಹೇಳ್ಬೇಡ. ಪಾಪದಲ್ಲಿ ಹುಟ್ಟಿರ್ಬೋದೇನೋ, ಒಂದ್ ಕಾಲದಲ್ಲಿ ಮೋಶೆ ಅಂತ ಪಾಪ ಅನುಭವಿಸಿರ್ಬೋದೇನೋ, ಮೋಶೆ ಅಂತ ಡಿಸೈಡ್ ಮಾಡಿ ಬದುಕ್ತಾರೆ. ನಿನ್ನ ಚಿತ್ತವನ್ನು ಕೊಟ್ಟಿದ್ದೀನಲ್ಲ, ಈ ಮಾತುಗಳಲ್ಲಿ ಮಕ್ಕಳಲ್ಲಿ ಹೃದಯದಲ್ಲಿ ದೇಹಾತ್ಮ ಪ್ರಾಣ ಶರೀರದಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ಮಾಡಿ ಪಾಪದ ಬಗ್ಗೆ, ನೀತಿಯ ಬಗ್ಗೆ, ನ್ಯಾಯ ತೀರ್ಪಿಗೆ ಬಗ್ಗೆ ಈ ಮಕ್ಕಳಲ್ಲಿ ಅರಿವನ್ನ ತುಂಬು ರಾಜ್ಯ. ಪಾಪ ಸ್ವಭಾವ ಆತ್ಮಗಳು ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಅಂಗಾಂಗಗಳ ದೇಹಾತ್ಮ ಪ್ರಾಣ ಶರೀರಗಳ ಯೇಸುವಿನ ನಾಮದಲ್ಲಿ ಬಿಟ್ಟು ಪಾಪದ ಬಗ್ಗೆ ಕೋಪಗೊಳ್ಳಪ್ಪ, ಪಾಪದ ಬಗ್ಗೆ ಬೇಸರಿಕೆ ಬೇಡಪ್ಪ, ಪಾಪವನ್ನ ಮಾಡುವವರಿಗೆ ಬೇಸರಿಕೆ ಬರಬೇಕಪ್ಪ, ಪಾಪ ಮಾಡುವಾಗ ಭಯ ಬರಬೇಕು. ಈ ಮಕ್ಕಳಲ್ಲಿ ಪಾಪ ಸ್ವಭಾವ, ಪಾಪದ ಚಿಹ್ನೆಗಳು, ಅದರ ಶಕ್ತಿ, ಅದರ ಬಲ ಸಮೇತ ಮುರಿದು ಆಗುವ ಏಸಯ್ಯ, ಕಡಿದು ಆಗುವ ಏಸಯ್ಯ, ಲಯ ಮಾಡಿಸುವ ಏಸಯ್ಯ. ಹುಡುಗಾಡ ಮನೆಗೆ ಹೋಗಿ ಚೆನ್ನಾಗಿ ಹುಡುಗಾಡು, ಸುಮ್ಮನೆ ನಂಬಿ ವೇಸ್ಟ್ ಮಾಡ್ಕೋಬೇಡ ಪ್ಲೀಸ್. ಯಾವ್ದು ಪಾಪ ಹೇಳಿದ್ರಲ್ಲ ದೇವ್ರು, ಬೇಕಾದ್ರೆ ನನ್ನ ಹತ್ರ ಬಂದು ಕೇಳಿಲ್ಲ, ದೇವ್ರನ್ನ ಕೇಳು. ಇಲ್ಲ ನನ್ ಕೇಳಕ್ ಬೇಜಾರಾದ್ರೆ ಬೇರೆ ಪಾಸ್ನ ಕೇಳು. ಬ್ರದರ್ ಇದು ಪಾಪನ ಅಲ್ವಾ ಕೇಳು, ಬಿಟ್ಬಿಟ್ಟು. ಆಮೇನ್. ಥ್ಯಾಂಕ್ ಯು ಅಮ್ಮ. ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ಬಿಡ್ತೀರಾ ನಜ್ಜಿಟ್ಕೊಳ್ಳಿ ಮೇಲೆ. ಸ್ಪಿರಿಟ್ ಆಫ್ ಗಾಡ್ ದೇವ್ರು ಬರೋದು ಹತ್ರ ಆಗಿದೆ ಈ ಮನೆಗೂ. ದೇವ್ರೇ ಪ್ರತಿಯೊಬ್ಬರು ಪಾಪವನ್ನು ತೊರೆದು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡುವ ಶ್ರೀಯಾತ್ಮನೆ ಪರಿಶುದ್ಧತೆಯಲ್ಲಿ ಜೀವಿಸಿ ನೀವು ಪರಿಶುದ್ಧದ ಮೇಲೆ ಕರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪರಿಶುದ್ಧರಾಗಿ ಜೀವಿಸಲ್ಪಡಬೇಕು. ಈ ಕಡೆ ದಿನಗಳಲ್ಲಿ ಬರತಕ್ಕಂಥ ಪ್ರತಿಯೊಬ್ಬರು ಪರಿಶುದ್ಧರಾಗಿ ಜೀವಿಸುವಾಗ ನೀನು ಬರುವ ದಿನದಲ್ಲಿ ಎತ್ತಲ್ಪಡೋದಕ್ಕೆ ಶಕ್ತರಾಗಿದ್ದಾರೆ ಸ್ವಾಮಿ. ಪ್ರತಿಯೊಬ್ಬರ ಪಾಪಗಳ ಅರಿವನ್ನು ಅವರಿಗೆ ಗುರುತಿಸಿದ ರಾಜ, ಶತ್ರುವಾದ ಸೈತಾನ ಅವರಿಗೆ ಗೊತ್ತಿದೆ, ಅದು ಒಳ್ಳೆಯದಕ್ಕಾಗಿ ತೋರಿಸಿ ಪಾಪವನ್ನು ಮಾಡಿಸಿದ ರಾಜ. ಇವತ್ತಿನ ಆತ್ಮನ ಅವರಲ್ಲಿ ಇರುವಾಗ ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು, ಪಾಪ ಯಾವುದು, ಪರಿಶುದ್ಧ ಯಾವುದು, ಅದರ ಅರಿವಿಗೆ ಹುಟ್ಟಿಸುವುದರಿಂದ ಪರಿಶುದ್ಧ ಆತ್ಮ ಪ್ರತಿಯೊಬ್ಬರ ಸಂಗಡ ಪ್ರತಿಯೊಬ್ಬರನ್ನು ಹುಟ್ಟಿ ಬಲಪಡಿಸಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದ ಅರಿವನ್ನು ಹುಟ್ಟಿಸಲೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನಜರೇತಿನ ಯೇಸುವಿನ ಅಧಿಕಾರದ ನಾಮದಲ್ಲಿ ಕರ್ತನೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆ. ಆಮೆನ್ ಆಮೆನ್ ಆಮೆನ್. ನನ್ನವನವೇ ಯೆಹೋವನನ್ನು ಕೊಂಡಾಡು, ನನ್ನ ಸವೇಂದ್ರರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯದಿರು. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ.
Praise the Lord. Hallelujah.